ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಅಶ್ವಮೇಧ ಪ್ರಚಲಿತ ಘಟನೆಗಳ ಮಾಸಪತ್ರಿಕೆಯ ಕ್ಷಿಪ್ರ ಅವಲೋಕನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಹಿಂದಿನ ಸಂಚಿಕೆಗಳಲ್ಲಿ ಅಕ್ಟೋಬರ್ ಮತ್ತು ನವೆಂಬರ್ 2022ರ ಮ್ಯಾಗಝೀನ್ ಅನ್ನು ನಾನು ನಿಮಗೆ ಡಿಸ್ಕಸ್ ಮಾಡಿದ್ದೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಡಿಸೆಂಬರ್ 2022ರ ಮ್ಯಾಗಝೀನ್ ಅನ್ನು ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ನಮ್ಮ ಸ್ಪರ್ಧಾ ಅಶ್ವಮೇಧದಲ್ಲಿ ಹಲವಾರು ಭಾಗಗಳಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ನ ನೀಡಲಾಗಿರುತ್ತೆ. ಸರ್ಕಾರ, ಆಡಳಿತ ಮತ್ತು ಆರ್ಥಿಕ ಸುದ್ದಿಗಳು, ರಕ್ಷಣೆ, ವಿಜ್ಞಾನ ತಂತ್ರಜ್ಞಾನ, ಪರಿಸರ ಅಧ್ಯಯನ, ವರದಿಗಳು, ಆಯೋಗಗಳು, ಕಾರ್ಯಕ್ರಮ, ಯೋಜನೆ, ಕಾನೂನು, ಕೋರ್ಟ್ ತೀರ್ಪುಗಳು, ಸಮ್ಮೇಳನಗಳು, ಸಾಮಾಜಿಕ ಮತ್ತು ಕೈಗಾರಿಕೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಕಲೆ ಸಂಸ್ಕೃತಿ, ನೇಮಕಾತಿ, ಅಂತಾರಾಷ್ಟ್ರೀಯ ದಿನಗಳು, ಕ್ರೀಡೆ, ಪ್ರಶಸ್ತಿ, ಒಂದು ಸಾಲಿನ ಪ್ರಶ್ನೆಗಳು ಹಾಗೂ ಪ್ರಬಂಧ. ಸೊ ಇವೆಲ್ಲವೂ ಕೂಡ ನಮ್ಮ ಸ್ಪರ್ಧಾ ಅಶ್ವಮೇಧ ಮಾಸಪತ್ರಿಕೆಯಲ್ಲಿ ಒಳಗೊಂಡಿದೆ. ನಾವು ಒಂದೊಂದಾಗೇನೆ ಅದನ್ನ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಸೊ ಅದಕ್ಕೂ ಮೊದಲು ನೀವು ಸ್ಪರ್ಧಾ ಅಶ್ವಮೇಧದ ಒಂದು ಸಂಪಾದಕ ಮಂಡಳಿ ಏನಿದೆ ಅದನ್ನ ನೀವು ತಿಳ್ಕೊಬೇಕಾಗತ್ತೆ. ಸೊ ನಮ್ಮ ಕನ್ನಡ ಮಾಸಪತ್ರಿಕೆ ಒಂದು ಅತ್ಯುತ್ತಮ ಕರೆಂಟ್ ಅಫೇರ್ಸ್ ಅನ್ನ ಇದು ನೀಡ್ಕೊಂಡು ಬಂದಿದೆ. ಸೊ ಅದರ ಪ್ರಧಾನ ಸಂಪಾದಕರಾಗಿ ಪವಿತ್ರ ಶಿವಕುಮಾರ್ ಮೇಡಮ್ ಅವರಿದ್ದಾರೆ. ಇನ್ನು ಸಂಪಾದಕರಾಗಿ ನಮ್ಮೆಲ್ಲರ ನೆಚ್ಚಿನ ಶಿಕ್ಷಕರಾದಂತಹ ಸಾಗರ್ MS ಸರ್ ಅವರಿದ್ದಾರೆ. ಇನ್ನು ಸಂಪಾದಕ ಮಂಡಳಿಯಲ್ಲಿ ರಿಪ್ಪನ್ಪೇಟೆ ನವೀನ್ ಅವರು ಉಪನ್ಯಾಸಕರು, ಸಂದೇಶ್ MS ಕೊಟ್ಟೂರು ಉಪನ್ಯಾಸಕರು, ನಿಖಿಲ್ ತೀರ್ಥಹಳ್ಳಿ ಅವರು. ಇನ್ನು ಅಕ್ಷರ ಜೋಡಣೆಯಲ್ಲಿ ನಳಿನಾ N ಜಾಧವ್ ಮೇಡಮ್ ಹಾಗೂ ವಿಸ್ತರಣಾಧಿಕಾರಿಯಾಗಿ ಅಭಿರಾಮ್ ಮತ್ತು ಮಂಜುನಾಥ್ ಸರ್ ಅವರು ಇದರಲ್ಲಿ ಈ ರೀತಿಯಾದಂತಹ ಒಂದು ಕ್ವಾಲಿಟಿ ಕರೆಂಟ್ ಅಫೇರ್ಸ್ ನ ನೀಡೋದ್ರಲ್ಲಿ ಒಂದು ನಮಗೆ ಉಪಯುಕ್ತವಾಗಿ ಮಾಡಿದ್ದಾರೆ. ಸೊ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಕರೆಂಟ್ ಅಫೇರ್ಸ್ ನಿಮಗೆ ಹೆಲ್ಪ್ ಮಾಡಲಿದೆ. ಸೊ ಮೊದಲನೇ ಸಂಚಿಕೆಯಲ್ಲಿ ನಾವು ಸರ್ಕಾರ, ಆಡಳಿತ ಮತ್ತು ಆರ್ಥಿಕತೆಯ ಸುದ್ದಿಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ನಿಮಗೆ ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಬೇಕಾದಲ್ಲಿ ನಮ್ಮ ವೆಬ್ಸೈಟಿಗೆ ನೀವು ಭೇಟಿ ನೀಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ಕಳೆದ 2-3 ತಿಂಗಳ ಮ್ಯಾಗಝೀನ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಸೊ ನೀವು ಯಾಕೆ ಹಳೆಯ ಮ್ಯಾಗಝೀನ್ಗಳನ್ನ ಓದಬೇಕು ಅಂತ ಹೇಳಿದ್ರೆ, ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇತ್ತು ಅಂದ್ರೆ ಅದರ ಹಿಂದಿನ 6 ಅಥವಾ 9 ತಿಂಗಳ ಕರೆಂಟ್ ಅಫೇರ್ಸ್ನ ನೀವು ಕವರ್ ಮಾಡಬೇಕಾಗತ್ತೆ. ಸೊ ಹಾಗಾಗೇನೆ ಸ್ಪರ್ಧಾ ಅಶ್ವಮೇಧದ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಮತ್ತು ಜನವರಿ ಮ್ಯಾಗಝೀನ್ಗಳನ್ನ ನೀವು ರೆಫರ್ ಮಾಡ್ಕೊಂಡು ಹೋಯ್ತು ಅಂದ್ರೆ ನೀವು ಮಾರ್ಚ್ ಅಥವಾ ಏಪ್ರಿಲ್ ನಲ್ಲಿ ಆಗುವಂತಹ ಎಕ್ಸಾಮ್ಗಳಿಗೆ ನೀವು ಉಪಯುಕ್ತವಾಗಿರುತ್ತೆ. ಸೊ ಮೊದಲನೇ ಪ್ರಶ್ನೆಗಳನ್ನ ನೋಡೋಣ. ಈ ಕೆಟಗರಿ ಸರ್ಕಾರ ಮತ್ತು ಆಡಳಿತ ಆರ್ಥಿಕ ಸುದ್ದಿಗಳ ಬಗ್ಗೆ ಇರುವಂತಹ ಪ್ರಶ್ನೆಗಳನ್ನ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ವಲಸೆ ಟ್ರ್ಯಾಕಿಂಗ್ ಸಿಸ್ಟಮ್ MTS ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಿದ ಮೊದಲ ರಾಜ್ಯ ಯಾವುದು ಅಂತ. ಇಂಡಿಯಾಸ್ ಫಸ್ಟ್ ಮೈಗ್ರೇಷನ್ ಮಾನಿಟರಿಂಗ್ ಸಿಸ್ಟಮ್ ಹ್ಯಾಸ್ ಬಿನ್ ಡೆವಲಪ್ಡ್ ಇನ್ ವಿಚ್ ಸ್ಟೇಟ್ ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನ ನೋಡೋಣ. A ಗುಜರಾತ್, B ಮಹಾರಾಷ್ಟ್ರ, C ಕರ್ನಾಟಕ, D ಬಿಹಾರ. ಸೊ ಹಾಗಾದ್ರೆ ಸ್ನೇಹಿತರೆ, ಇದಕ್ಕೆ ಉತ್ತರ ಏನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಸೊ ಈ ಮೈಗ್ರೇಷನ್ ಮಾನಿಟರಿಂಗ್ ಸಿಸ್ಟಮ್ ಏನಿದೆ, ಸೊ ಇದು ಯಾವ ರಾಜ್ಯ ಡೆವಲಪ್ ಮಾಡಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ನಮ್ಮ ಆಯ್ಕೆಗಳಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಮಹಾರಾಷ್ಟ್ರ ಆಗಿರುತ್ತೆ. ಸ್ನೇಹಿತರೆ, ದುರ್ಬಲ ವಲಸೆ ಕಾರ್ಮಿಕರು ಮತ್ತೆ ಅದರ ಚಲನೆಯ ಕುರಿತು ಒಂದು ನಕ್ಷೆಯನ್ನು ರೂಪಿಸಲು ಮಹಾರಾಷ್ಟ್ರ ಸರ್ಕಾರ ಏನಿದೆ ಅವರು ವೆಬ್ಸೈಟ್ ಆಧಾರಿತ ಒಂದು ವಲಸೆ ಟ್ರ್ಯಾಕಿಂಗ್ ಸಿಸ್ಟಮ್ ಅಂದ್ರೆ ಮೈಗ್ರೇಷನ್ ಮಾನಿಟರಿಂಗ್ ಸಿಸ್ಟಮ್ ಅನ್ನ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದೆ. ಮಹಾರಾಷ್ಟ್ರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ರೀತಿಯಾದಂತಹ ಒಂದು ಅಪ್ಲಿಕೇಶನ್ ಅನ್ನ ಮಾಡಿದೆ. ಸೊ ಕಳೆದ ವರ್ಷ ನವೆಂಬರ್ ನಲ್ಲಿ ಹೆಚ್ಚಿನ ಬುಡಕಟ್ಟು ಜನ ಪ್ರಾಯೋಗಿಕ ಯೋಜನೆಯನ್ನ ಆರಂಭಿಸಿತ್ತು. ಸೊ ಇದು ಅಂಗನವಾಡಿ ಫಲಾನುಭವಿಗಳಿಗೆ ಹಾಗೂ ಕಾಲೋಚಿತ ವಲಸೆಯ ಸಮಯದಲ್ಲಿ ICDS, ಈ ICDS ಅನ್ನೋ ಒಂದು ಟರ್ಮ್ ಅನ್ನ ನೀವು ನೆನಪಿಟ್ಕೋಬೇಕಾಗತ್ತೆ. ಈ ICDS ಅಂದ್ರೆ ಏನು ಅಂತ ಹೇಳಿದ್ರೆ ಸಮಗ್ರ ಮಕ್ಕಳ ಅಭಿವೃದ್ಧಿ ಯೋಜನೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾದಂತಹ ಇನ್ಫಾರ್ಮೇಶನ್ ನಿಮಗೆ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದಾ. ನೀವು ಅದನ್ನ ಟೆಲಿಗ್ರಾಮ್ ಗುಂಪಿಂದ ಕೂಡ ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಜೊತೆಗೆ ನಮ್ಮ ವೆಬ್ಸೈಟ್ ಅಲ್ಲಿ ಹೋದ್ರೆ ಈ ಮ್ಯಾಗಝೀನ್ ನಿಮಗೆ ಸಿಗತ್ತೆ. ಸೊ ಈ ಪ್ರಶ್ನೆ ನಿಮಗೆ ಗೊತ್ತಾಯ್ತು ಅಂತ ಹೇಳ್ಕೊಳ್ತೀನಿ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಸುದ್ದಿಯಲ್ಲಿ ಕಂಡು ಬರುವ ಮನಾಪಾಸ್ ಯಾವ ರಾಜ್ಯದಲ್ಲಿದೆ. ಸೊ ಮನಾಪಾಸ್ ವಿಚ್ ವಾಸ್ ಸೀನ್ ರೀಸೆಂಟ್ಲಿ ಇನ್ ನ್ಯೂಸ್ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನ ನೋಡೋಣ. ಹಿಮಾಚಲ ಪ್ರದೇಶ, ಸಿಕ್ಕಿಂ, ಉತ್ತರಾಖಂಡ್ ಮತ್ತು ಜಮ್ಮು ಮತ್ತು ಕಾಶ್ಮೀರ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ C ಉತ್ತರಾಖಂಡ್ ಆಗಿರುತ್ತೆ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಉತ್ತರಾಖಂಡದ ವಿವಿಧ ರಸ್ತೆ ಸಂಪರ್ಕದ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನ ಮಾಡಿರ್ತಾರೆ. ಸೊ ಅದರಲ್ಲಿ ಚಾಮೋಲಿ ಜಿಲ್ಲೆಯ ಮನಾ ಗ್ರಾಮದಿಂದ ಮನಾ ಕಣಿವೆ ರಸ್ತೆ ಅಗಲೀಕರಣ ಯೋಜನೆಯು ಒಂದಾಗಿದೆ. ಸೊ ಹಾಗಾಗಿ ಇದು ಸುದ್ದಿಯಲ್ಲಿತ್ತು. ಸೊ ಅವಾಗಾಗಿ ನಿಮಗೆ ಮನಾ ಪಾಸ್ ಯಾವ ರಾಜ್ಯದಲ್ಲಿದೆ ಅಂತ ಹೇಳ್ಬಿಟ್ಟು ನಿಮಗೆ ಪ್ರಶ್ನೆಯನ್ನ ಕೇಳುವಂತ ಚಾನ್ಸಸ್ ಇದೆ. ಇದ್ರ ಬಗ್ಗೆ ತಿಳಿದಿರಲಿ, ಇದು ಉತ್ತರಾಖಂಡಲ್ಲಿದೆ. ಸೊ ಇದೇ ರೀತಿಯಾದಂತಹ ಕಂಟೆಂಟ್ಗೆ ನೀವು ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇದರ ನಿಮಗೆ PDF ಅನ್ನ ನಿಮಗೆ ಟೆಲಿಗ್ರಾಮ್ ಗುಂಪು ಹಾಗೂ ವೆಬ್ಸೈಟ್ ನಲ್ಲಿ ಉಚಿತವಾಗಿ ಆಕ್ಸೆಸ್ ಅನ್ನ ಮಾಡಲಾಗಿದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಏಷ್ಯಾದ ಯಾವ ರಾಷ್ಟ್ರವನ್ನ FATF ಬೂದು ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಸೊ ವಿಚ್ ಏಷ್ಯನ್ ಕಂಟ್ರಿ ಹ್ಯಾಸ್ ಬಿನ್ ರಿಮೂವ್ಡ್ ಫ್ರಮ್ FATF ಗ್ರೇ ಲಿಸ್ಟ್ ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನ ನೋಡೋಣ. ಶ್ರೀಲಂಕಾ, ಪಾಕಿಸ್ತಾನ, ಬಾಂಗ್ಲಾದೇಶ, ಭೂತಾನ.
ಸ್ನೇಹಿತರೆ, ಈ FATF ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಸೊ FATF ಅಂದ್ರೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಹೇಳ್ಬಿಟ್ಟು, ಸೊ ಭಯೋತ್ಪಾದಕರಿಗೆ ಹಣಕಾಸು ನೆರವನ್ನು ನೀಡುವುದನ್ನು ತಡೆಯಲು ಈ ರೀತಿ ಮತ್ತೆ ಪ್ರಯತ್ನಕ್ಕೆ ಮೇಲ್ವಿಚಾರಣಾ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ಈ ಗ್ರೇ ಲಿಸ್ಟ್ ಅನ್ನ ಮಾಡಲಾಗುತ್ತೆ, ಅಂದ್ರೆ ಬೂದು ಪಟ್ಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ FATF ಇಂದ ಇತ್ತೀಚೆಗೆ ಪಾಕಿಸ್ತಾನನನ್ನ ತೆಗೆದು ಹಾಕಲಾಗಿದೆ. ಸೊ ಈ ವರ್ಷ ಅಕ್ಟೋಬರ್ 20ರಿಂದ 21ರವರೆಗೆ ನಡೆದ ಒಂದು ಸರ್ವ ಸದಸ್ಯರ ಅಧಿವೇಶನದಲ್ಲಿ FATF ನ ಸದಸ್ಯ ದೇಶಗಳು ಸರ್ವಾನುಮತದಿಂದ ಇದನ್ನು ನಿರ್ಧರಿಸಿದೆ. ಸೊ 1989ನಲ್ಲಿ ಪ್ಯಾರಿಸ್ನಲ್ಲಿ ನಡೆದ G7 ಶೃಂಗಸಭೆಯಲ್ಲಿ ಸೊ ಈ FATF ಅನ್ನ ಸ್ಥಾಪನೆ ಮಾಡಲಾಗಿತ್ತು, ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಹಲವಾರು ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ಪ್ರಚಲಿತ ಘಟನೆಗಳ ಮಾಸಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇದರ PDF ಅನ್ನ ಟೆಲಿಗ್ರಾಮ್ ಗುಂಪು ಹಾಗೂ ವೆಬ್ಸೈಟ್ ನಲ್ಲಿ ಉಚಿತವಾಗಿ ಆಕ್ಸೆಸ್ ಅನ್ನ ಕೊಡಲಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಪಾಕಿಸ್ತಾನ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸಂಪರ್ಕಿಸುವ ಪ್ರಪಂಚದ ಕಡೆಗೆ ಸುಸ್ಥಿರ ಮೂಲಸೌಕರ್ಯ ಎಂಬುದು ಯಾವ ಸಂಘಟನೆಯ ಸಮ್ಮೇಳನದ ವಿಷಯವಾಗಿದೆ? ಇಲ್ಲಿ ನೋಡಿ, ಒಂದು ಥೀಮ್ ಅನ್ನ ಕೊಟ್ಟಿದ್ದಾರೆ. ಇದು ಯಾವ್ದರ ಥೀಮ್ ಅಂತ ಕೇಳಲಾಗ್ತಾ ಇದೆ. ಸಸ್ಟೈನಬಲ್ ಇನ್ಫ್ರಾಸ್ಟ್ರಕ್ಚರ್ ಟುವರ್ಡ್ಸ್ ಅ ಕನೆಕ್ಟೆಡ್ ವರ್ಲ್ಡ್ ಇಸ್ ದ ಥೀಮ್ ಆಫ್ ವಿಚ್ ಬ್ಲಾಕ್ಸ್ ಆನ್ಯುವಲ್ ಮೀಟಿಂಗ್ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಆಯ್ಕೆಗಳನ್ನ ನೋಡೋಣ. WEF, ADB, AIIB, IMF, ನೋಡಿ ವರ್ಲ್ಡ್ ಎಕನಾಮಿಕ್ ಫೋರಮ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇದರಲ್ಲಿ ಯಾವುದರ ಥೀಮ್ ಸಸ್ಟೈನಬಲ್ ಇನ್ಫ್ರಾಸ್ಟ್ರಕ್ಚರ್ ಟುವರ್ಡ್ಸ್ ಅ ಕನೆಕ್ಟೆಡ್ ವರ್ಲ್ಡ್ ಆಗಿತ್ತು ಅಂತ ಹೇಳ್ಬಿಟ್ಟು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ AIIB ಆಗಿರುತ್ತೆ, ಅಂದ್ರೆ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಆಗಿರುತ್ತೆ. ಸೊ ಇದು ಒಂದು 7ನೇ ವಾರ್ಷಿಕ ಸಭೆ ಇತ್ತೀಚೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆಯಲಾಗಿತ್ತು. ಅದಕ್ಕೆ ಕೇಂದ್ರ ಹಣಕಾಸು ಸಚಿವೆ ಆದಂತಹ ನಿರ್ಮಲಾ ಸೀತಾರಾಮನ್ ಅವರು ನವದೆಹಲಿಯಿಂದ ಈ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇದನ್ನು ಭಾಗವಹಿಸಲಾಗಿತ್ತು. ಸೊ ಭಾರತವು ಈ ಸ್ಥಾಪಕ ಸದಸ್ಯ ಮತ್ತು AIIBಯಲ್ಲಿ 2ನೇ ಅತಿದೊಡ್ಡ ಷೇರುದಾರನಾಗಿದೆ. ಸೊ ಈ AIIB ಬಗ್ಗೆ ನಿಮಗೆ ಮಾಹಿತಿ ಇರಬೇಕಾಗುತ್ತೆ. ಇದರ ಮುಖ್ಯ ಕಚೇರಿ ಬಂದು ಬೀಜಿಂಗ್ ನಲ್ಲಿದೆ. ಇದು 2016ರಲ್ಲಿ ಸ್ಥಾಪನೆ ಆಗಿತ್ತು. ಸೊ ಒಟ್ಟಾರೆ 57 ದೇಶಗಳಿದ್ದಾರೆ. ಇನ್ನು ಮೂಲ ಸೌಕರ್ಯ ಅಭಿವೃದ್ಧಿಗೆ ಹಣಕಾಸಿನ ನೆರವನ್ನು ನೀಡುವಂಥದ್ದು ಈ AIIBಯ ಒಂದು ಪ್ರಮುಖ ಉದ್ದೇಶ ಆಗಿರುತ್ತೆ. ಸೊ ಈ ವರ್ಷದ ಥೀಮ್ ಇದಾಗಿತ್ತು, ಸಸ್ಟೈನಬಲ್ ಇನ್ಫ್ರಾಸ್ಟ್ರಕ್ಚರ್ ಟುವರ್ಡ್ಸ್ ಅ ಕನೆಕ್ಟೆಡ್ ವರ್ಲ್ಡ್ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು AIIB ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 2022ರಲ್ಲಿ G20 ಸಮ್ಮೇಳನ ಅಧ್ಯಕ್ಷ ಸ್ಥಾನ ಯಾವ ದೇಶ ಹೊಂದಿದೆ? ನೋಡಿ, 2022ರಲ್ಲಿ ಕೇಳಲಾಗ್ತಾ ಇದೆ. ಸೊ ಈ G20 ಪ್ರೆಸಿಡೆನ್ಸಿ ಯಾರಿಗಿತ್ತು ಅಂತ ಹೇಳ್ಬಿಟ್ಟು ಚೀನಾ, ಇಂಡೋನೇಷ್ಯಾ, ಇಟಲಿ, ಥಾಯ್ಲೆಂಡ್. ಇದಕ್ಕೆ ಸರಿಯಾದ ಉತ್ತರ ಬಂದು ಇಂಡೋನೇಷ್ಯಾ ಆಗಿರುತ್ತೆ. ಸೊ ಇಂಡೋನೇಷ್ಯಾ 2022ರಲ್ಲಿ G20 ಸಮಿಟ್ನ ಅಧ್ಯಕ್ಷತೆಯನ್ನು ವಹಿಸಿತ್ತು. ಸೊ 2ನೇ ಹಣಕಾಸು ಸಚಿವರ ಮತ್ತು ಕೇಂದ್ರೀಯ ಬ್ಯಾಂಕ್ ಗವರ್ನರ್ಗಳ ಒಂದು ಸಮ್ಮೇಳನ ಇದರಲ್ಲಿ ಮಾಡಲಾಗಿತ್ತು. ಸಾಂಕ್ರಾಮಿಕ ರೋಗಗಳನ್ನು ನಿಭಾಯಿಸಲು ದೀರ್ಘಾವಧಿಯ ಆರ್ಥಿಕ ಚೇತರಿಕೆಯ ಕಾರ್ಯತಂತ್ರವನ್ನು ಇಲ್ಲಿ ಕರಡನ್ನು ಒಂದು ತಯಾರಿಸಿದೆ, ಒಂದು ಡ್ರಾಫ್ಟ್ ಅನ್ನ ಮಾಡಲಾಗಿದೆ. ಸೊ ಈ ವರ್ಷದ ಥೀಮ್ ಏನಾಗಿತ್ತು ಈ G20 ಸಮಿಟ್ದು ಅಂತ ಹೇಳಿದ್ರೆ, ಒಟ್ಟಿಗೆ ಚೇತರಿಸಿಕೊಳ್ಳಿ, ಬಲಶಾಲಿಯಾಗಿ ಚೇತರಿಸಿಕೊಳ್ಳಿ ಅಂತ ಹೇಳ್ಬಿಟ್ಟು ಈ ವರ್ಷದ G20 ಸಮಿಟ್ನ ಒಂದು ಥೀಮ್ ಆಗಿತ್ತು. ಸೊ 2023ರಲ್ಲಿ ನಮ್ಮ ಭಾರತಕ್ಕೆ ಈ ಅಧ್ಯಕ್ಷತೆ ಸಿಕ್ಕಿದೆ. ಸೊ 24ರಲ್ಲಿ ಯಾರಿಗೆ ಸಿಗುತ್ತೆ ಹಾಗೂ 22ರಲ್ಲಿ ಯಾರಿಗೆ ಸಿಕ್ಕಿತ್ತು, 21ರಲ್ಲಿ ಆಗಿತ್ತು. ಮತ್ತೆ ಇನ್ನು G20 ರಿಲೇಟೆಡ್ ಆದಂತಹ ಒಂದು ನೀವು ಇನ್ಫಾರ್ಮೇಶನ್ ಕೂಡ ಇದರಲ್ಲಿ ಕವರ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ಪ್ರಚಲಿತ ಘಟನೆ ಇದೆ ಅಂದ್ರೆ ಅದರ ಸುತ್ತಮುತ್ತಲಿರುವಂತಹ ಒಂದು ಸ್ಟ್ಯಾಟಿಕ್ GK ಪಾರ್ಟ್ ಅನ್ನು ಕೂಡ ನೀವು ಓದ್ಕೋಬೇಕಾಗತ್ತೆ. ಸೊ ಈ G20 1999ನಲ್ಲಿ ಸ್ಥಾಪನೆ ಆಗಿತ್ತು. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಇದಕ್ಕೆ ಸರಿಯಾದ ಉತ್ತರ ಬಂದು ಇಂಡೋನೇಷ್ಯಾ. ಮುಂದಿನ ಪ್ರಶ್ನೆ, ಜಗತ್ತಿನ ಅತಿ ಉದ್ದದ ಪ್ರಯಾಣಿಕ ರೈಲು ಯಾವ ದೇಶದಲ್ಲಿದೆ? ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಯಾಸೆಂಜರ್ ಟ್ರೈನ್ ಇಸ್ ಲೊಕೇಟೆಡ್ ಇನ್ ಭಾರತ, ರಷ್ಯಾ, ಸ್ವಿಟ್ಜರ್ಲ್ಯಾಂಡ್, ಚೀನಾ. ಸ್ನೇಹಿತರೆ, ಜಗತ್ತಿನ ಅತಿ ಉದ್ದದ ಪ್ರಯಾಣಿಕ ರೈಲು ಎಲ್ಲಿದೆ ಅಂತ ಹೇಳಿದ್ರೆ ಅದು ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಹೌದು ಸ್ನೇಹಿತರೆ, ಜಗತ್ತಿನ ಅತಿ ಉದ್ದದ ಪ್ರಯಾಣಿಕ ರೈಲು ಇದಕ್ಕೆ ಖ್ಯಾತಿ ಬಂದು ಸ್ವಿಟ್ಜರ್ಲ್ಯಾಂಡ್ನ ರೇಟಿಯನ್ ಕಂಪನಿ ಮುಡಿಗೇರಿದೆ. ಈ ಕಂಪನಿಯ ರೈಲು 1.9 ಕಿಲೋಮೀಟರ್ ಉದ್ದವಾಗಿದ್ದು 100 ಬೋಗಿಗಳು, 4550 ಸೀಟುಗಳು. ಈವರೆಗೆ 1.7 ಕಿಲೋಮೀಟರ್ ಉದ್ದದ 70 ಬೋಗಿ ಹೊಂದಿದ್ದ ಬೆಲ್ಜಿಯಂನ ರೈಲು ಅತಿ ಉದ್ದದ ರೈಲಾಗಿತ್ತು. ಸೊ ಈಗ ಸ್ವಿಟ್ಜರ್ಲ್ಯಾಂಡ್ನ ಈ 1.9 ಕಿಲೋಮೀಟರ್ ಉದ್ದದ ಏನು ರೈಲಾಗಿದೆ ಇದು ಅತಿ ಉದ್ದದ ಪ್ಯಾಸೆಂಜರ್ ಟ್ರೈನ್ ಅಂತ ಕರ್ಸ್ಕೊಳ್ಳುತ್ತೆ. ಇನ್ನು ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ಹೇಳೋದಾದ್ರೆ ಈ ಸ್ವಿಟ್ಜರ್ಲ್ಯಾಂಡ್ನ ರಾಜಧಾನಿ ಬಂದು ಬರ್ನ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಇದ್ರ ಬಗ್ಗೆ ತಿಳಿದಿರಲಿ, ಇದರ ಅತಿ ಉದ್ದದ ಪ್ಯಾಸೆಂಜರ್ ಟ್ರೈನು ಈಗ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಮಗೆ
ಕಂಡು ಬರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಸ್ವಿಟ್ಜರ್ಲ್ಯಾಂಡ್. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಭಾರತವು ಇತ್ತೀಚೆಗೆ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಲು ಯಾವ ದೇಶಕ್ಕೆ 200 ವಾಹನವನ್ನು ಉಡುಗೊರೆಯಾಗಿ ನೀಡಿದೆ? ರೀಸೆಂಟ್ಲಿ ಟು ವಿಚ್ ಕಂಟ್ರಿ ಇಂಡಿಯಾ ಹ್ಯಾಸ್ ಗಿಫ್ಟೆಡ್ 200 ವೆಹಿಕಲ್ಸ್ ಟು ಕಂಡಕ್ಟ್ ಇಟ್ಸ್ ಜನರಲ್ ಎಲೆಕ್ಷನ್ಸ್? ನೋಡಿ, ಇದು ನಮ್ಮ IR ಅಂತ ಏನು ಕರಿತೀವಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ಬಹಳ ಪ್ರಮುಖವಾಗಿರುತ್ತೆ. ಸೊ ನಮ್ಮ ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ನಮ್ಮ ಆಯ್ಕೆಗಳು ಬಾಂಗ್ಲಾದೇಶ, ನೇಪಾಳ, ಮಯನ್ಮಾರ್, ಶ್ರೀಲಂಕಾ. ಇದಕ್ಕೆ ಸರಿಯಾದ ಉತ್ತರ ಬಂದು ನೇಪಾಳ ಆಗಿರುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಸಾರ್ವತ್ರಿಕ ಚುನಾವಣೆಯ ಸುಗಮವಾಗಿ ನಡೆಸಲು ಭಾರತವು ನೇಪಾಳಕ್ಕೆ 200 ವೆಹಿಕಲ್ಸ್ಗಳನ್ನು ಉಡುಗೊರೆಯಾಗಿ ನೀಡಿದೆ. ಸೊ ಫೆಡರಲ್ ಸಂಸತ್ತಿಗೆ ಹಾಗೂ ಪ್ರಾಂತೀಯ ಅಸೆಂಬ್ಲಿಗಳಿಗೆ ಚುನಾವಣೆ ನಡೆಸಲು ಸಜ್ಜಾಗಿರುವ ನೇಪಾಳವು ಈ ವಾಹನಗಳಿಗೆ ಭಾರತ ಸರ್ಕಾರಕ್ಕೆ ಮನವಿಯನ್ನ ಮಾಡಿತ್ತು. ಸೊ ಹಾಗಾಗಿ 200 ವಾಹನಗಳು, 120 ಭದ್ರತಾ ಪಡೆಗಳು ಹಾಗೂ 80 ವಾಹನಗಳು ನೇಪಾಳದ ಚುನಾವಣೆಗೆ ಆಯೋಗಕ್ಕೆ ಒಂದು ಮೀಸಲಾಗಿವೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಭಾರತ ಯಾರಿಗೆ ಇದನ್ನ ಗಿಫ್ಟ್ ಮಾಡಿದೆ ಅಂತ ಹೇಳಿದ್ರೆ ನೇಪಾಳಕ್ಕೆ ಮಾಡಲಾಗಿದೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿಲ್ಲ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇತ್ತೀಚೆಗೆ ವಿಶ್ವ ಬ್ಯಾಂಕ್ ಮೌಲ್ಯಮಾಪನದ ಪ್ರಕಾರ ಯಾವ ದೇಶವು ವಿಶ್ವದಲ್ಲೇ ಅತಿ ಹೆಚ್ಚು ಆಹಾರ ಬೆಲೆ ಹಣದುಬ್ಬರವನ್ನ ಹೊಂದಿದೆ? As per the latest World Bank assessment, which country has the highest food price inflation in the world ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇನ್ಫ್ಲೇಷನ್ ಬಗ್ಗೆ ಕೇಳಲಾಗ್ತಾ ಇದೆ. ಇದಕ್ಕೆ ಆಪ್ಷನ್ಸ್ ಅನ್ನು ನೋಡ್ತಾ ಹೋಗೋಣ. ಶ್ರೀಲಂಕಾ, ಲೆಬನನ್, ಆಫ್ರಿಕಾ ಮತ್ತು ನೇಪಾಳ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಸ್ನೇಹಿತರೆ ಲೆಬನನ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ರಾಷ್ಟ್ರೀಯ ಹೂಡಿಕೆ ಮತ್ತು ಮೂಲ ಸೌಕರ್ಯ ನಿಧಿಯು NIIF ಮೊದಲ ಪ್ರಸ್ತಾವಿತ ದ್ವಿಪಕ್ಷೀಯ ನಿಧಿ ಯಾವುದು ಅಂತ ಹೇಳ್ಬಿಟ್ಟು. ಸೊ ವಿಚ್ ಈಸ್ ದ ಫಸ್ಟ್ ಪ್ರಪೋಸ್ಡ್ ಬೈಲ್ಯಾಟ್ರಲ್ ಫಂಡ್ ಆಫ್ ದ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ನಮ್ಮ ಆಯ್ಕೆಗಳು ಭಾರತ ಜಪಾನ್ ನಿಧಿ, ಭಾರತ ನೇಪಾಳ ನಿಧಿ, ಭಾರತ ಶ್ರೀಲಂಕಾ ನಿಧಿ, ಭಾರತ ಆಸ್ಟ್ರೇಲಿಯಾ ನಿಧಿ. ಸೊ ಸ್ನೇಹಿತರೆ, ಇದಕ್ಕೆ ಉತ್ತರ ಬಂದು ಭಾರತ ಮತ್ತು ಜಪಾನ್ ನಿಧಿ ಅಂತ ಹೇಳ್ಬಿಟ್ಟು ಏನು ಕರಿತೀವಿ. ಸೊ ಇದಾಗಿರುತ್ತೆ. ಸೊ ಇದು ರಾಷ್ಟ್ರೀಯ ಹೂಡಿಕೆ ಮತ್ತು ಮೂಲಸೌಕರ್ಯ ಮಂಡಳಿಯು 5ನೇ ಸಭೆ ಅಧ್ಯಕ್ಷೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ವಹಿಸಿದ್ರು. ಸೊ NIIF ನ ಮೊದಲ ದ್ವಿಪಕ್ಷೀಯ ನಿಧಿಯನ್ನ ಭಾರತ ಮತ್ತು ಜಪಾನ್ ನೀಡಿದವು. ಸೊ NIIF ನ ದ್ವಿಪಕ್ಷೀಯ ನಿಧಿಯು ರಾಷ್ಟ್ರೀಯ ಹೂಡಿಕೆ ಮತ್ತು ಮೂಲಸೌಕರ್ಯ ನಿಧಿ ಲಿಮಿಟೆಡ್ NIIFL ಮತ್ತು ಜಪಾನ್ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ JBIC ಗೆ ಇದು ತಿಳುವಳಿಕೆ ಒಪ್ಪಂದವಾಗಿದೆ. ಸೊ NIIF ಬಗ್ಗೆ ಹೇಳೋದಾದ್ರೆ, ಸೊ ಇದು 2015ರಲ್ಲಿ ಸ್ಥಾಪನೆ ಆಗಿತ್ತು. ಇದರ ಹೆಡ್ ಕ್ವಾರ್ಟರ್ಸ್ ಮುಂಬೈನಲ್ಲಿ ಇದೆ. ಸೊ ಇದರ ಅಧ್ಯಕ್ಷರು ಸದ್ಯಕ್ಕೆ TV ಮೋಹನ್ ದಾಸ್ ಪೈ ಅವರಾಗಿದ್ದಾರೆ. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ಪ್ರಚಲಿತ ಘಟನೆಗಳ ಮಾಸಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಅದರ PDF ಬಂದು ನಿಮಗೆ ಟೆಲಿಗ್ರಾಮ್ ಮತ್ತು ನಮ್ಮ ವೆಬ್ಸೈಟ್ನಲ್ಲಿ ಉಚಿತವಾಗಿ ಆಕ್ಸೆಸ್ ಅನ್ನು ಕೊಡಲಾಗಿದೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇತ್ತೀಚೆಗೆ ಯಾವ ರಾಷ್ಟ್ರವನ್ನು ಭಯೋತ್ಪಾದನಾ ರಾಷ್ಟ್ರ ಎಂದು ಯುರೋಪಿಯನ್ ಒಕ್ಕೂಟ ಘೋಷಿಸಿದೆ? ಸೊ ರೀಸೆಂಟ್ಲಿ ಯುರೋಪಿಯನ್ ಯೂನಿಯನ್ ಹ್ಯಾಸ್ ಡಿಕ್ಲೇರ್ಡ್ ವಿಚ್ ಕಂಟ್ರಿ ಆಸ್ ಅ ಟೆರರ್ ಕಂಟ್ರಿ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ರಷ್ಯಾ, ಪಾಕಿಸ್ತಾನ, ಚೀನಾ, ವ್ಯಾಟಿಕನ್ ಸಿಟಿ. ಸೊ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದು ರಷ್ಯಾ ಆಗಿರುತ್ತೆ. ಏನು ರಷ್ಯಾ ಉಕ್ರೇನ್ ಯುದ್ಧ ಆಗ್ತಿದೆ, ಸೊ ಉಕ್ರೇನ್ ಮೇಲಿನ ಯುದ್ಧದಲ್ಲಿ ರಷ್ಯಾ ಪಡೆಗಳು ದೌರ್ಜನ್ಯ ಎಸಗಿರೋ ಕಾರಣ ಆರೋಪಿಸಿ ಯುರೋಪಿಯನ್ ಒಕ್ಕೂಟ EU ಅಂತ ಏನು ಕರಿತೀವಿ, ಯುರೋಪಿಯನ್ ಯೂನಿಯನ್ ಏನಿದೆ, ಸೊ ಅದರ ಸಂಸತ್ತು ರಷ್ಯಾವನ್ನ ಭಯೋತ್ಪಾದಕ ದೇಶ ಅಂತ ಹೇಳ್ಬಿಟ್ಟು ಗುರುತಿಸಿದೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಏರ್ಬಸ್ ವಿಮಾನ ತಯಾರಿಕಾ ಘಟಕ ಎಲ್ಲಿ ಸ್ಥಾಪನೆಯಾಗಲಿದೆ? ಸೊ ಏರ್ಬಸ್ ಪ್ರೊಡಕ್ಷನ್ ಯೂನಿಟ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಇನ್ ಕರ್ನಾಟಕ, ದೆಹಲಿ, ಕೇರಳ, ಗುಜರಾತ್. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಗುಜರಾತ್ ಆಗಿರುತ್ತೆ. ಹೌದು ಸ್ನೇಹಿತರೆ, ಗುಜರಾತ್ನಲ್ಲಿ ಏರ್ಬಸ್ ಪ್ರೊಡಕ್ಷನ್ ಒಂದು ವಿಮಾನ ತಯಾರಿಕಾ ಘಟಕ ಸ್ಥಾಪನೆ ಮಾಡಲಾಗಿದೆ. ಸೊ ಏರ್ಬಸ್ C295 ಸಾರಿಗೆ ವಿಮಾನದ ತಯಾರಿಕಾ ಘಟಕವು ಗುಜರಾತ್ನ ವಡೋದರದಲ್ಲಿ ಸ್ಥಾಪನೆಯಾಗಲಿದೆ. ಇದೇ ಮೊದಲ ಬಾರಿಗೆ C295 ವಿಮಾನವು ಯುರೋಪ್ನಿಂದ ಹೊರಗೆ ತಯಾರಾಗಲಿದೆ. ಸೊ ಭಾರತವು ಕಳೆದ ವರ್ಷ ಭಾರತೀಯ ವಾಯುಪಡೆಯ ಹಳೆಯ ಆವ್ರೋ 748 ವಿಮಾನ ಸ್ಥಾನವನ್ನು 56 C295 ಸಾರಿಗೆ ವಿಮಾನಗಳ ಖರೀದಿಗಾಗಿ ಏರ್ಬಸ್ ಡಿಫೆನ್ಸ್ ಆ್ಯಂಡ್ ಸ್ಪೇಸ್ ಕಂಪನಿ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿತ್ತು. ಸೊ ಹಾಗಾಗಿ ಈ ಏರ್ಬಸ್ ಅನ್ನೋ ಒಂದು ಯುರೋಪಿಯನ್ ಮೂಲದ ಒಂದು ವಾಯುಮಾನ ತಯಾರಿಕಾ ಕಂಪನಿ ಏನಿದೆ, ಸೊ ಇದು ಈಗ ಗುಜರಾತ್ನ ವಡೋದರಾದಲ್ಲಿ ಒಂದು ವಿಮಾನ ತಯಾರಿಕಾ ಘಟಕವನ್ನು ಸ್ಥಾಪನೆ ಮಾಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಗುಜರಾತ್ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಶ್ವ ಪೋಲಿಯೋ ದಿನವನ್ನು ಯಾವಾಗ
ಆಚರಿಸಲಾಗುತ್ತೆ. ದ ವರ್ಲ್ಡ್ ಪೋಲಿಯೋ ಡೇ ಹ್ಯಾಸ್ ಬೀನ್ ಅಬ್ಸರ್ವ್ಡ್ ಆನ್ ಅಂತ ಹೇಳ್ಬಿಟ್ಟು. ಸೊ ನೋಡಿ ಸ್ನೇಹಿತರೆ, ಈ ರೀತಿ ಡೇಸ್ ಅನ್ನ ನಿಮಗೆ ಒಂದು ಪ್ರಮುಖ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಪ್ರತಿಯೊಂದು ದಿನಾನೂ ಒಂದು ವಿಶೇಷತೆ ಇರುತ್ತೆ, ಅದಕ್ಕೆ ಒಂದು ಥೀಮ್ ಅನ್ನೋದಿರುತ್ತೆ. ಸೊ ಅವೆರಡೂ ನಿಮಗೆ ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ. ಇಲ್ಲಿ ವರ್ಲ್ಡ್ ಪೋಲಿಯೋ ಡೇ ಅಂತ ಕೇಳ್ತಾ ಇದ್ದಾರೆ. ವಿಶ್ವ ಪೋಲಿಯೋ ದಿನ ಯಾವತ್ತು ಅಂತ ಹೇಳ್ಬಿಟ್ಟು ನಿಮಗೆ ಆಪ್ಷನ್ಸ್ ಗೊತ್ತಿತ್ತು ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದಕ್ಕೆ ಆಪ್ಷನ್ಸ್ ನೋಡೋಣ. ಅಕ್ಟೋಬರ್ 24, ಅಕ್ಟೋಬರ್ 21, ಅಕ್ಟೋಬರ್ 29, ಅಕ್ಟೋಬರ್ 28. ಸೊ ಹಾಗಾದ್ರೆ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವರ್ಲ್ಡ್ ಪೋಲಿಯೋ ಡೇ ಯಾವತ್ತು ಅಂತ ಹೇಳಿದ್ರೆ ಆಪ್ಷನ್ ಎ ಅಕ್ಟೋಬರ್ 24. ಹೌದು ಸ್ನೇಹಿತರೆ, ಪೋಲಿಯೋ ನಿರ್ಮೂಲನೆ ಮತ್ತು ಕುರಿತು ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಅಕ್ಟೋಬರ್ 24 ಏನಿದೆ, ಸೊ ಅವತ್ತು ವಿಶ್ವ ಪೋಲಿಯೋ ದಿನ ಎಂದು ಆಚರಿಸಲಾಗುತ್ತೆ. ಸೊ ಹಾಗಾದ್ರೆ ಈ ಅಕ್ಟೋಬರ್ 24 ಏನ್ ಡೇ ಅಂತ ಹೇಳ್ಬಿಟ್ಟು ನಿಮಗೆ ಕೇಳ್ಬೋದು. ಸೊ ಜೋನಸ್ಟಾನ್ ಹುಟ್ಟಿದ ದಿನವನ್ನ ಅಕ್ಟೋಬರ್ 24ರಂದು ವಿಶ್ವ ಪೋಲಿಯೋ ದಿನವನ್ನಾಗಿ ಆಚರಿಸಲಾಗುತ್ತೆ. ಹಾಗಾದ್ರೆ ಈ ಜೋನಸ್ಟಾನ್ ಪೋಲಿಯೋ ಲಸಿಕೆಯನ್ನು ಕಂಡು ಹಿಡಿದ ಮೊದಲ ಅಮೆರಿಕಾದ ವೈರಾಲಜಿಸ್ಟ್ ಆಗಿರ್ತಾರೆ. ಸೊ ಅವರಿಗೆ ಸ್ಮರಣಾರ್ಥವಾಗಿ ಈ ದಿನವನ್ನು ವರ್ಲ್ಡ್ ಪೋಲಿಯೋ ಡೇ ಅಂತ ಹೇಳ್ಬಿಟ್ಟು ಆಚರಿಸಲಾಗತ್ತೆ. ಸೊ OPV ಅಂತ ಕರಿತೀವಿ, ಪೋಲಿಯೋ ಲಸಿಕೆ ಅಂತ ಹೇಳ್ಬಿಟ್ಟು. ಸೊ ಆಲ್ಬರ್ಟ್ ಸಬಿನ್ ಇದನ್ನು ಅಭಿವೃದ್ಧಿಪಡಿಸ್ತಾರೆ. ಪೋಲಿಯೋ ಒಂದು ವೈರಸ್ ರೋಗವಾಗಿದ್ದು, ಅಂದರೆ ಕೇಳ್ಬೋದು ಪೋಲಿಯೋ ಯಾವ ರೀತಿಯಾದಂತಹ ರೋಗ ಅಂತ ಹೇಳ್ಬಿಟ್ಟು, ಇದೊಂದು ವೈರಸ್ ರೋಗ ಆಗಿದೆ. ಸೊ ಇದಕ್ಕೆ ಯಾವುದೇ ಔಷಧಿ ಇಲ್ಲ, ಆದರೆ ಮುನ್ನೆಚ್ಚರಿಕೆ ತೆಗೆದುಕೊಂಡು ಇದು ಬರದಂತೆ ತಡೆಗಟ್ಟಬಹುದು. ಸೊ ಹಾಗಾಗಿ ಭಾರತ ದೇಶವು 2014ರಲ್ಲಿ ಪೋಲಿಯೋ ಮುಕ್ತ ದೇಶ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ಕೊಂಡಿತ್ತು. ಸೊ ಅಕ್ಟೋಬರ್ 24 ಇಂಟರ್ನ್ಯಾಷನಲ್ ಪೋಲಿಯೋ ಡೇ ಅಂತ ಹೇಳ್ಬಿಟ್ಟು ಆಚರಿಸ್ತೀವಿ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಸೊ ಯಾರ್ಯಾರು ಪೋಲಿಯೋ ಡ್ರಾಪ್ಸ್ನ ಹಾಕ್ಸ್ಕೊಂಡಿಲ್ಲ ಮಕ್ಕಳಿಗೆ, ಸೊ ಇದನ್ನ ಹಾಕ್ಸಿ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಸರಿಯಾದ ಉತ್ತರ ಅಕ್ಟೋಬರ್ 24. ಇದನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ಪ್ರಚಲಿತ ಘಟನೆಗಳ ಮಾಸಪತ್ರಿಕೆಯನ್ನ ನಮ್ಮ ಟೆಲಿಗ್ರಾಮ್ ಗುಂಪು ಹಾಗೂ ವೆಬ್ಸೈಟ್ನಲ್ಲಿ ಉಚಿತವಾಗಿ ಆಕ್ಸೆಸ್ ಅನ್ನ ಮಾಡಬಹುದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಯಾವ ಸ್ಟಾಕ್ ಎಕ್ಸ್ಚೇಂಜ್ ಎಲೆಕ್ಟ್ರಾನಿಕ್ ಗೋಲ್ಡ್ ರಶೀದಿಯನ್ನು ಪ್ರಾರಂಭಿಸಿದೆ? ಸೊ ವಿಚ್ ಸ್ಟಾಕ್ ಎಕ್ಸ್ಚೇಂಜ್ ಹ್ಯಾಸ್ ಲಾಂಚ್ಡ್ ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ EGR ಆನ್ ಇಟ್ಸ್ ಪ್ಲಾಟ್ಫಾರ್ಮ್? ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಕೋಲ್ಕತ್ತಾ ಸ್ಟಾಕ್ ಎಕ್ಸ್ಚೇಂಜ್, ಅಹಮದಾಬಾದ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಸ್ನೇಹಿತರೆ, ಈ EGR ಅಂದರೆ ಏನು ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಳ್ಬೇಕಾಗತ್ತೆ. ಸೊ EGR ಅಂತ ಹೇಳಿದ್ರೆ ನಿಮಗೆ ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ ಅಂತ ಹೇಳ್ಬಿಟ್ಟು. ಸೊ ಚಿನ್ನದ ಪರಿಣಾಮಕಾರಿ ಮತ್ತು ಪಾರದರ್ಶಕ ಬೆಲೆಯ ಅನ್ವೇಷಣೆಗಾಗಿ ಇದು ಸಹಾಯ ಮಾಡುತ್ತೆ. ಇದು ದೀಪಾವಳಿಯ ವಹಿವಾಟಿನ ಸಮಯದಲ್ಲಿ 995 ಮತ್ತು 999 ಶುದ್ಧತೆಯ 2 ಹೊಸ ಉತ್ಪನ್ನಗಳನ್ನು ಪರಿಚಯಿಸಿತು. ಸೊ EGR ಅನ್ನು ಪರಿಚಯಿಸಲು ನಮ್ಮ BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ, ಸೊ ಇವರು ಕೇಂದ್ರದ ಇತ್ತೀಚೆಗೆ ಸೆಬಿ ಏನಿದೆ, ಸೊ ಸೆಬಿನಿಂದ ಒಂದು ಅಂತಿಮ ಅನುಮೋದನೆಯನ್ನು ಪಡೆದುಕೊಂಡಿದೆ. ಸೊ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಭಾರತದ ಅತ್ಯಂತ ಹಳೆಯ ಷೇರು ವಿನಿಮಯ ಕೇಂದ್ರ ಆಗಿದೆ. ಇದರ ಸ್ಥಾಪನೆ ಬಂದು 1875ಗೆ ಆಗಿತ್ತು. ಸೊ ಇದ್ರ ಭಾರತದಲ್ಲಿ 23 ಮುಂಬೈನ ಸೇರ್ಕೊಂಡು ಭಾರತದಲ್ಲಿ 23 ಷೇರು ವಿನಿಮಯ ಕೇಂದ್ರಗಳಿದೆ. ಸೊ EGR ಅಂದರೆ ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ ಅಂತ ಹೇಳ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಬಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆಗಿರುತ್ತೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ಮಾಸಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಕ್ಟೋಬರ್ 2022ರಲ್ಲಿ ಏಷ್ಯಾದ ಯಾವ ದೇಶವನ್ನ ಕಪ್ಪು ಪಟ್ಟಿಗೆ ಸೇರಿಸಿದೆ? ನೋಡಿ, ನಾವು ಕಳೆದ ಒಂದು 2-3 ಪ್ರಶ್ನೆಗಳ ಹಿಂದೆ ಬೂದು ಪಟ್ಟಿಯನ್ನು ನೋಡಿದ್ವಿ. ಸೊ ಈಗ ಕಪ್ಪು ಪಟ್ಟಿಯನ್ನು ಕೇಳಲಾಗ್ತಾ ಇದೆ. ಸೊ ನೋಡಿ, ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ FATF ಅಂತ ಹೇಳ್ತೀವಿ. ಪುಟ್ ವಿಚ್ ಏಷ್ಯನ್ ಕಂಟ್ರಿ ಆನ್ ದ ಬ್ಲ್ಯಾಕ್ ಲಿಸ್ಟ್ ಇನ್ ದ ಅಕ್ಟೋಬರ್ 2022 ಅಪ್ಡೇಟ್. ಮಯನ್ಮಾರ್, ಶ್ರೀಲಂಕಾ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ್. ಸೊ ಹಾಗಾದರೆ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಮಯನ್ಮಾರ್ ಆಗಿರುತ್ತೆ. ಹೌದು ಸ್ನೇಹಿತರೆ, FATF ಮಯನ್ಮಾರ್ ಅನ್ನು ಕಪ್ಪು ಪಟ್ಟಿಗೆ ಸೇರಿಸಿದೆ. ಸೊ FATF ಭಯೋತ್ಪಾದನೆಗೆ ಹಣಕಾಸು ನೆರವನ್ನು ಒದಗಿಸುವ ಮತ್ತು ಅಕ್ರಮ ಹಣ ವರ್ಗಾವಣೆಗೆ ನೆರವಾಗುವ ದೇಶಗಳನ್ನು ಕಪ್ಪು ಪಟ್ಟಿಗೆ ಸೇರಿಸುತ್ತೆ. ಸೊ ಅಸಹಕಾರ ತೋರುವ ದೇಶಗಳನ್ನು ಹೇಳಲಾಗುತ್ತೆ. ಸೊ ಕಪ್ಪು ಪಟ್ಟಿಗೆ ಸೇರಿದ ದೇಶಗಳ ಮೇಲೆ FATF ಸದಸ್ಯ ರಾಷ್ಟ್ರಗಳು ಆರ್ಥಿಕ ದಿಗ್ಬಂಧವನ್ನು ಹೇರುತ್ತೆ. ಸೊ ಮಯನ್ಮಾರ್ನಲ್ಲಿ ಜುಂಟಾ ಸರ್ಕಾರವಿದೆ. ಸೊ ಇದರ ರಾಜಧಾನಿ ಬಂದು ನೈಪಿಡಾವ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ಮಾಸಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮಸಾಲೆ ಕೃಷಿಕರಿಗೆ ತರಬೇತಿ ನೀಡುವ ಕಾರ್ಯಕ್ರಮಕ್ಕಾಗಿ ಸ್ಪೈಸ್ ಬೋರ್ಡ್ ಆಫ್ ಇಂಡಿಯಾದೊಂದಿಗೆ ಯಾವ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಪಾಲುದಾರಿಕೆ ಹೊಂದಿದೆ? ಸೊ ವಿಚ್ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಹ್ಯಾಸ್ ಪಾರ್ಟ್ನರ್ಡ್ ವಿತ್ ದ ಸ್ಪೈಸ್ ಬೋರ್ಡ್ ಆಫ್ ಇಂಡಿಯಾ ಫಾರ್ ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ ಸ್ಪೈಸ್ ಫಾರ್ಮರ್ಸ್? ಅಮೆಜಾನ್, ಜಿಯೋಮಾರ್ಟ್, ಫ್ಲಿಪ್ಕಾರ್ಟ್, eBay. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಫ್ಲಿಪ್ಕಾರ್ಟ್ ಏನಿದೆ, ಸೊ ಇದೊಂದು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಭಾರತೀಯ ಮಸಾಲಾ ಮಂಡಳಿಯ ಸಹಯೋಗದೊಂದಿಗೆ ದೇಶದಲ್ಲೇ ಮಸಾಲೆ ಕೃಷಿಕರಿಗೆ ದೇಶವ್ಯಾಪ್ತಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಸೊ
ಸೊ ಸ್ನೇಹಿತರೆ, ಈ ಸ್ಪೈಸ್ ಬೋರ್ಡ್ ಆಫ್ ಇಂಡಿಯಾ ಮತ್ತು ಫ್ಲಿಪ್ಕಾರ್ಟ್ ಗ್ರಾಸರಿಯು ಮಾರ್ಗದರ್ಶನದಲ್ಲಿ ರೈತರಿಗೆ ಮಸಾಲೆಗಳನ್ನು ಸಂಗ್ರಹಿಸಲು ಮತ್ತು ಭಾರತದಾದ್ಯಂತ ಮಾರುಕಟ್ಟೆಗೆ ಪ್ರವೇಶವನ್ನು ಒದಗಿಸುತ್ತೆ. ಈ ಕಾರ್ಯಕ್ರಮವು ಕೇರಳ ಮತ್ತು ತಮಿಳುನಾಡು ಇಡುಕ್ಕಿ ಜಿಲ್ಲೆಯ ರೈತರು ಮತ್ತು ಇಪಿಒಗಳ ಪ್ರತಿನಿಧಿಗಳಿಗೊಂದಿಗೆ ಇದನ್ನು ಆಯೋಜಿಸಲಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಫ್ಲಿಪ್ಕಾರ್ಟ್ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಕೇಂದ್ರ ಯಾವ ಸಚಿವಾಲಯವು SARAS ಫುಡ್ ಆಹಾರ ಉತ್ಸವವನ್ನು ಆಯೋಜಿಸುತ್ತದೆ? ಸೊ ವಿಚ್ ಯೂನಿಯನ್ ಮಿನಿಸ್ಟ್ರಿ ಆರ್ಗನೈಸಸ್ ದ ಸರಸ್ ಫುಡ್ ಫೆಸ್ಟಿವಲ್ ಅಂತ ಹೇಳ್ಬಿಟ್ಟು. ಸೊ ಆಪ್ಷನ್ಸ್ನ ನೋಡೋಣ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಸಂಸ್ಕೃತಿ ಸಚಿವಾಲಯ, ಗೃಹ ಸಚಿವಾಲಯ, ಜವಳಿ ಸಚಿವಾಲಯ. ಇದಕ್ಕೆ ಸರಿಯಾದ ಉತ್ತರ ಬಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ಹೌದು ಸ್ನೇಹಿತರೆ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಏನಿದೆ, ಸೊ SARAS ಎಂಬ ಒಂದು ಆಹಾರ ಉತ್ಸವವನ್ನು ಆಯೋಜಿಸುತ್ತೆ. ಇತ್ತೀಚೆಗೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರು ನವದೆಹಲಿಯಲ್ಲಿ ಸರಸ್ ಆಹಾರ ಉತ್ಸವ 2022 ಉದ್ಘಾಟಿಸಿ ಮಾತನಾಡಿದ್ದಾರೆ. ಸೊ ಮಹಿಳಾ ಸ್ವಸಹಾಯ ಗುಂಪುಗಳು ಸರಸ್ ಉತ್ಪನ್ನಗಳ ಮೇಲೆ ಮಾರುಕಟ್ಟೆಗಾಗಿ www.esaras.in ಎಂಬ ಇ-ಕಾಮರ್ಸ್ ಪೋರ್ಟಲ್ ಅನ್ನು ಸಚಿವರು ಬಿಡುಗಡೆ ಮಾಡಿದರು. ಸೊ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಎಲ್ಲ ರಾಜ್ಯದ ರಾಜಧಾನಿಗಳು ಮತ್ತು ಪ್ರಮುಖ ನಗರಗಳು ಮತ್ತು ಮಹಾನಗರಗಳೇನಿದೆ, ಸೊ ಇದರ ಸರಸ್ ಮಳಿಗೆಯನ್ನು ಸ್ಥಾಪಿಸುತ್ತೆ. ಈ ಉತ್ಸವದಲ್ಲಿ ಗ್ರಾಮೀಣ ಮಹಿಳೆಯರು ತಯಾರಿಸಿದ ದೇಶಿ ಆಹಾರ ಪದಾರ್ಥಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡಲಾಗಿರುತ್ತೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಸ್ಪರ್ಧಾಶ್ವಮೇಧ ಮ್ಯಾಗಝೀನ್ ಅನ್ನು ಡೌನ್ಲೋಡ್ ಮಾಡ್ಕೋಬಹುದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ರಟಲ್ ಜಲವಿದ್ಯುತ್ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗ್ತಿದೆ? ನೋಡಿ ಸ್ನೇಹಿತರೆ, ದ ರಟಲ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇಸ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ಇನ್ ವಿಚ್ ಸ್ಟೇಟ್? ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಲಡಖ್. ಸ್ನೇಹಿತರಿಗೆ ಸರಿಯಾದ ಉತ್ತರ ಬಂದು ಜಮ್ಮು ಮತ್ತು ಕಾಶ್ಮೀರ ಆಗಿರುತ್ತೆ. ಸೊ ರಾಟಲ್ ಜಲವಿದ್ಯುತ್ ಸ್ಥಾವರ ಜಮ್ಮು ಮತ್ತು ಕಾಶ್ಮೀರದ ಕಿಶ್ತ್ವಾರ್ ಜಿಲ್ಲೆಯ ಚೆನಾಬ್ ನದಿಯ ಮೇಲೆ ನಿರ್ಮಿಸಲಾಗ್ತಾ ಇದೆ. ಸೊ ಈ ಜಲವಿದ್ಯುತ್ ಸ್ಥಾವರ ಭೂಕುಸಿತ ಸಂಭವಿಸಿದ ನಂತರ 4 ಜನರು ಸಾವನ್ನಪ್ಪಿದ್ರು ಹಾಗೂ 15ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ರು. ಸೊ 2021ರಲ್ಲಿ ಸಚಿವ ಸಂಪುಟವು 850 ಮೆಗಾವ್ಯಾಟ್ ಸಾಮರ್ಥ್ಯದ ರಾಟಲ್ ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆಗೆ ಅನುಮೋದನೆ ನೀಡಿತು. ಈ ಯೋಜನೆ 133 ಮೀಟರ್ ಎತ್ತರದ ಗುರುತ್ವಾಕರ್ಷಣೆಯ ಅಣೆಕಟ್ಟು ಮತ್ತು 2 ವಿದ್ಯುತ್ ಕೇಂದ್ರಗಳನ್ನು ಒಳಗೊಂಡಿದೆ. ಸೊ ಈ ರಾಟಲ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಎಲ್ಲಿದೆ ಅಂತ ಹೇಳಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಇದೆ. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಪರೀಕ್ಷೆಗೆ ಒಳಗಾದ ಪುಸಾ ನರೇಂದ್ರ ಕಲಾ ನಾಮಕ್ ಯಾವ ಬೆಳೆಯ ತಳಿಯಾಗಿದೆ? ಸೊ ಪುಸಾ ನರೇಂದ್ರ ಕಾಲ ನಮಕ್ ವಿಚ್ ವಾಸ್ ಟೆಸ್ಟೆಡ್ ರೀಸೆಂಟ್ಲಿ ಇಸ್ ಅ ವೆರೈಟಿ ಆಫ್ ವಿಚ್ ಕ್ರಾಪ್? ಗೋಧಿ, ಭತ್ತ, ಮಾವು, ಹತ್ತಿ. ಸ್ನೇಹಿತರೆ, ಇದು ಬಹಳ ಪ್ರಮುಖವಾದ ಪ್ರಶ್ನೆ. ಯಾಕಂತಂದ್ರೆ ಈಗ ಡಿಸೆಂಬರ್ನಲ್ಲಿ ನಡೆದಂತಹ ಒಂದು SSC ಎಕ್ಸಾಮ್ಸ್ ಏನಾಗಿತ್ತು ಮತ್ತು ಇನ್ನು ಹಲವಾರು ನಮ್ಮ RSI ಎಕ್ಸಾಮ್ಸ್ ಆಗಿರ್ಬಿತ್ತು, ಅದರಲ್ಲಿ ಇದನ್ನು ಕೇಳಲಾಗಿತ್ತು. ಸೊ ಪುಸಾ ನರೇಂದ್ರ ಕಾಲ್ಮನ ಯಾವುದೊಂದು ಭತ್ತದ ಒಂದು ತಳಿ ಇದಾಗಿದೆ, ಒಂದು ಭತ್ತದ ತಳಿಯಾಗಿದೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ ಸ್ನೇಹಿತರೆ, ಇದನ್ನ ಹಲವು ಬಾರಿ ಕೇಳಲಾಗ್ತಾ ಇದೆ. ಸೊ ಮುಂದೆ ಇದ್ರ ಬಗ್ಗೆ ಮಾಹಿತಿ ಇರಲಿ. ಸೊ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಏನಿದೆ, ಉತ್ತರ ಪ್ರದೇಶದಲ್ಲಿ 2 ಹೊಸ ಕುಬ್ಜ ಭತ್ತದ ತಳಿಗಳನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಇದರಲ್ಲಿ ಒಂದು ಕಪ್ಪು ಹೊಟ್ಟು ಮತ್ತು ಬಲವಾದ ಪರಿಮಳವನ್ನು ಹೊಂದಿರುವ ಸಾಂಪ್ರದಾಯಿಕ ಭತ್ತದ ತಳಿ ಇದಾಗಿದೆ. ಸೊ ಇದನ್ನು ಶ್ರಾವಸ್ತಿಯ ಜನರಿಗೆ ಭಗವಾನ್ ಬುದ್ಧನ ಕೊಡುಗೆ ಎಂದು ಪರಿಗಣಿಸಲಾಗಿದೆ. ಸೊ ಇದನ್ನು ಉತ್ತರ ಪ್ರದೇಶದ ತೆರಾಯ್ ಪ್ರದೇಶದ 11 ಜಿಲ್ಲೆಗಳು ಮತ್ತು ನೇಪಾಳದಲ್ಲಿ ಬೆಳೆಯಲಾಗುತ್ತೆ. ಸೊ ಹೊಸ ಕುಬ್ಜ ತಳಿಯ ದುಪ್ಪಟ್ಟು ಇಳುವರಿ ನೀಡುತ್ತದೆ. ICAR ಏನಿದೆ, ಸೊ ಅದು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ, ಪೂಸಾ ನವದೆಹಲಿಯಲ್ಲಿ ಸ್ಥಾಪನೆ ಆಗಿತ್ತು 1929ನಲ್ಲಿ. ಇದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದಡಿ ಬರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. RBI ಪ್ರಾಯೋಗಿಕ ಯಾವ ರೀತಿಯ ಡಿಜಿಟಲ್ ಕರೆನ್ಸಿಯನ್ನು ಬಿಡುಗಡೆ ಮಾಡಿದೆ? ಸೊ RBI has launched which type of digital currency on pilot basis? ಸಗಟು ಮಾರಾಟ ಕರೆನ್ಸಿ, ರಿಟೈಲ್ ಕರೆನ್ಸಿ, ಕ್ರಿಪ್ಟೋ ಕರೆನ್ಸಿ, ನ್ಯಾನೋ ಕರೆನ್ಸಿ. ಸೊ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಸಗಟು ಮಾರಾಟದ ಕರೆನ್ಸಿ ಆಗಿರುತ್ತೆ. ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆ, ಸಗಟು ವ್ಯವಹಾರಕ್ಕಾಗಿ ಡಿಜಿಟಲ್ ಕರೆನ್ಸಿಯನ್ನು ಬಿಡುಗಡೆ ಮಾಡಿತ್ತು. ಇದು ಸದ್ಯಕ್ಕೆ ಪೈಲಟ್ ಮಾದರಿಯಲ್ಲಿದೆ. ಪೈಲಟ್ ಅಂದರೆ ಇನ್ನೇನು ಹೊಸದಾಗಿ ಸ್ಟಾರ್ಟ್ ಮಾಡಿರುವಂಥದ್ದಂತ. ಸೊ ಡಿಜಿಟಲ್ ರುಪಿಯಾಗಿ ಅನುಮೋದಿಸುವ ಈ ಬ್ಯಾಂಕ್ಗಳು ಯಾವ್ಯಾವುದಂದರೆ SBI, ಬ್ಯಾಂಕ್ ಆಫ್ ಬರೋಡಾ, ಯೂನಿಯನ್ ಬ್ಯಾಂಕ್, HDFC ಬ್ಯಾಂಕ್, ICICI ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಯೆಸ್ ಬ್ಯಾಂಕ್, IDFC ಬ್ಯಾಂಕ್ ಹಾಗೂ HFSB ಬ್ಯಾಂಕ್. ಸೊ RBI ಸ್ಥಾಪನೆ ಯಾವಾಗಿತ್ತು ಅಂದರೆ 1935. ಪ್ರಸ್ತುತ ಗವರ್ನರ್ ಶಕ್ತಿಕಾಂತ್ ದಾಸ್. ಈ ರೀತಿ ಸ್ಟ್ಯಾಟಿಕ್ ಪಾರ್ಟನ್ನು ಕೂಡ ನೀವು ಓದ್ಕೋಬೇಕಾಗತ್ತೆ. ಇದೇ ರೀತಿಯಾದಂತಹ ಕಂಟೆಂಟ್ಗೆ ನೀವು ಅಚೀವರ್ಸ್ ಅಕಾಡೆಮಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ದೇಶದಲ್ಲೇ ಅತ್ಯುತ್ತಮ ಸುರಕ್ಷತಾ ಮತ್ತು ಭದ್ರತಾ ಹೊಂದಿರುವ ಸ್ಮಾರ್ಟ್ ಸಿಟಿ ಯಾವುದು ಅಂತ ಹೇಳ್ಬಿಟ್ಟು. ಸೊ ಇಂಡಿಯಾಸ್ ಮೋಸ್ಟ್ ಸೇಫೆಸ್ಟ್ ಆ್ಯಂಡ್ ಸೆಕ್ಯೂರ್ ಸ್ಮಾರ್ಟ್ ಸಿಟಿ ಈಸ್ ಮೈಸೂರು, ದಾವಣಗೆರೆ, ದೆಹಲಿ, ಇಂದೋರ್ ಅಂತ ಹೇಳ್ಬಿಟ್ಟು.
ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಮ್ಮ ದಾವಣಗೆರೆ ಏನಿದೆ, ಸೊ ನಮ್ಮ ದಾವಣಗೆರೆ ದೇಶದಲ್ಲೇ ಅತ್ಯುತ್ತಮ ಸುರಕ್ಷಿತ ಮತ್ತು ಭದ್ರತೆ ಹೊಂದಿರುವ ಸ್ಮಾರ್ಟ್ ಸಿಟಿ ಅನ್ನುವ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಸೊ ನವೆಂಬರ್ 6ರಂದು ಕೇರಳದ ಕೊಚ್ಚಿಯಲ್ಲಿ ನಡೆಯಲಿರುವ ಅರ್ಬನ್ ಮೊಬಿಲಿಟಿ ಇಂಡಿಯಾ ಸಮ್ಮೇಳನದಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಸೊ ಅರ್ಬನ್ ಮೊಬಿಲಿಟಿ ಇಂಡಿಯಾ ಕಾನ್ಫರೆನ್ಸ್ ಕಮ್ ಎಕ್ಸ್ಪೋ 2022 ದೇಶದ 100 ಸ್ಮಾರ್ಟ್ ಸಿಟಿಗಳ ಪೈಕಿ 21 ನಗರಗಳನ್ನು ಆಯ್ಕೆ ಮಾಡಲಾಗಿತ್ತು. ಇದರಲ್ಲಿ ನಮ್ಮ ದಾವಣಗೆರೆಗೆ ಅತ್ಯುತ್ತಮ ಸುರಕ್ಷತಾ ಮತ್ತು ಭದ್ರತಾ ಹೊಂದಿರುವ ಸ್ಮಾರ್ಟ್ ಸಿಟಿ ಅಂತ ಹೇಳ್ಬಿಟ್ಟು ಕರೆಸ್ಕೊಳ್ಳುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಭಾರತದ ಅತಿದೊಡ್ಡ ತೈಲ ಪೂರೈಕೆದಾರ ರಾಷ್ಟ್ರ ಯಾವುದು? ಇಂಡಿಯಾಸ್ ಲಾರ್ಜೆಸ್ಟ್ ಕ್ರೂಡ್ ಆಯಿಲ್ ಸಪ್ಲೈಯರ್ ಕಂಟ್ರಿ ಈಸ್ UAE, ಇರಾಕ್, ರಷ್ಯಾ, ಇರಾನ್ ಅಂತ ಹೇಳ್ಬಿಟ್ಟು. ಸೊ ಕ್ರೂಡ್ ಆಯಿಲ್ ಅಂತ ಹೇಳಿದ್ರೆ ನಿಮಗೆ ಕಚ್ಚಾ ತೈಲ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ಯಾವ ಕಂಟ್ರಿ ಅತ್ಯಂತ ದೊಡ್ಡ ಪೂರೈಕೆದಾರ ಅಂತ ಹೇಳಿ? ಇದಕ್ಕೆ ಸರಿಯಾದ ಉತ್ತರ ಬಂದು ರಷ್ಯಾ ಆಗಿರುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಭಾರತದ ಅತಿದೊಡ್ಡ ಕಚ್ಚಾ ತೈಲ ಪೂರೈಕೆದಾರ ದೇಶ ಆಗಿ ರಷ್ಯಾ ಹೊರಹೊಮ್ಮಿದೆ. ಅಕ್ಟೋಬರ್ನಲ್ಲಿ ಭಾರತಕ್ಕೆ ಪ್ರತಿದಿನ 9,46,000 ಬ್ಯಾರೆಲ್ ತೈಲವನ್ನು ರಷ್ಯಾ ರಫ್ತು ಮಾಡಿತ್ತು. ಸೌದಿ ಅರೇಬಿಯಾ 16% ಪಾಲನ್ನು ಹೊಂದಿದೆ. ಈ ಮೂಲಕ ಮೊದಲ ಬಾರಿಗೆ ರಷ್ಯಾ ಪ್ರಥಮ ಸ್ಥಾನ ಪಡ್ಕೊಂಡಿದೆ. ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ, ಇದು ಕರೆಂಟ್ ಅಫೇರ್ಸ್ನಲ್ಲಿ ನಡೆಯುತ್ತಿದೆ. ಯಾವ ಬ್ಯಾಂಕ್ ಭಾರತದ ಮೊದಲ ತೇಲುವ ಆರ್ಥಿಕ ಸಾಕ್ಷರತಾ ಶಿಬಿರವನ್ನು ಆಯೋಜಿಸಿದೆ? ವಿಚ್ ಬ್ಯಾಂಕ್ ಹ್ಯಾಸ್ ಕಂಡಕ್ಟೆಡ್ ಇಂಡಿಯಾಸ್ ಫಸ್ಟ್ ಫ್ಲೋಟಿಂಗ್ ಫೈನಾನ್ಷಿಯಲ್ ಲಿಟ್ರಸಿ ಕ್ಯಾಂಪ್ ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ಅನ್ನು ನೋಡೋಣ. ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್, SBI, ಕೆನರಾ ಬ್ಯಾಂಕ್, HDFC. ಇದಕ್ಕೆ ಸ್ನೇಹಿತರೆ ಸರಿಯಾದ ಉತ್ತರ ಬಂದು IPPB ಅಂದರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು. ಸೊ ಇವರು ಭಾರತದ ಮೊದಲ ತೇಲುವ ಆರ್ಥಿಕ ಸಾಕ್ಷರತಾ ಶಿಬಿರವನ್ನು ನಡೆಸಿತ್ತು. ಕಾರ್ಪೊರೇಟ್ ವ್ಯವಹಾರಗಳು ಸಚಿವಾಲಯದ ಅಡಿಯಲ್ಲಿ ಬರುವಂಥ ಈ ಹೂಡಿಕೆದಾರರ ಶಿಕ್ಷಣ ಮತ್ತು ಸಂರಕ್ಷಣಾ ನಿಧಿ ಪ್ರಕಾರದ IEPFA ಸಹಯೋಗದೊಂದಿಗೆ ಮಹಿಳೆಯರಿಂದ ಮಹಿಳೆಯರಿಗಾಗಿ ಎಂಬ ಒಂದು ಆರ್ಥಿಕ ಸಾಕ್ಷರತೆಯ ಉತ್ತೇಜಿಸಲು ನಿವೇಶಕ್ ದೀದಿ ಎಂಬ ಉಪಕ್ರಮವನ್ನು ಈ ಬ್ಯಾಂಕ್ ಆರಂಭಿಸಿದೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರ ಆರಂಭಿಸಿದ ಹೊಸ ಚಾಟ್ ಬಾಟ್ನ ಹೆಸರೇನು? ನೋಡಿ, ವಿಚ್ ಇಸ್ ದ ನೇಮ್ ಆಫ್ ದ ನ್ಯೂ ಚಾಟ್ ಬಾಟ್ ಲಾಂಚ್ಡ್ ಬೈ ಯುನೀಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ, UIDAI ಏನಿದೆ ನಮ್ಮ ಆಧಾರ್ ಕಾರ್ಡ್ನ ಒಂದು ಸಂಸ್ಥೆ. ಸೊ ಇದು ಯಾವುದು ಒಂದು ಚಾಟ್ ಬಾಟನ್ನು ಮಾಡಿದೆ ಅಂತ? ಆಧಾರ್ ಮಿತ್ರ, UIDAI, ಆಧಾರ್ ದಿಶಾ, ಆಧಾರ್ ಪ್ರಶ್ನ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಧಾರ್ ಮಿತ್ರ ಆಗಿರುತ್ತೆ ಸ್ನೇಹಿತರೆ. ಸೊ ಆಧಾರ್ ಮಿತ್ರ ಅಂತ ಹೇಳ್ಬಿಟ್ಟು ಒಂದು ಚಾಟ್ ಬಾಕ್ಸ್ ಅನ್ನ ಮಾಡಿದೆ. ಸೊ ಇದು ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ DARPG ಏನಿದೆ, ಸೊ ಇದು ಕುಂದುಕೊರತೆ ಪರಿಹಾರ ಸೂಚ್ಯಾಂಕದಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ UIDAI ಅಗ್ರಸ್ಥಾನದಲ್ಲಿದೆ. ಸೊ ಅವರು ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ಆಧಾರಿತ ಒಂದು ಚಾಟ್ ಬಾಕ್ಸ್ ಅನ್ನು ಪ್ರಾರಂಭಿಸಿದೆ. ಇದರ ಹೆಸರು ಬಂದು ಆಧಾರ ಮಿತ್ರ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ತಿಳಿದಿರಲಿ, ಆಧಾರ್ ಮಿತ್ರ ಒಂದು ಚಾಟ್ ಬಾಕ್ಸ್ ಆಗಿದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇನ್ವೆಸ್ಟ್ ಕರ್ನಾಟಕ 2022 ಶೃಂಗಸಭೆಯ ವಿಷಯ ಯಾವುದು? ವಾಟ್ ಈಸ್ ದ ಥೀಮ್ ಆಫ್ ಇನ್ವೆಸ್ಟ್ ಕರ್ನಾಟಕ 2022? ನೋಡಿ, ಇನ್ವೆಸ್ಟ್ ಕರ್ನಾಟಕ ನಡೀತಾ ಹಲವು ದಿನಗಳು ಪೇಪರ್ ಇದೇ ನ್ಯೂಸ್ ಅನ್ನು ಕವರೇಜ್ ಮಾಡಿದೆ. ಸೊ ಹಾಗಾಗಿ ಇದ್ರ ಮೇಲೆ ಪ್ರಶ್ನೆ ಬರುವಂತಹ ಚಾನ್ಸಸ್ ಇದೆ. ಸೊ ಇನ್ವೆಸ್ಟ್ ಕರ್ನಾಟಕದ ಒಂದು ಥೀಮ್ ಏನಾಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಬೆಂಗಳೂರಿನಲ್ಲಿ ನಡೆದಿತ್ತು. ಸೊ ಇನ್ವೆಸ್ಟ್ ಕರ್ನಾಟಕದ ಥೀಮ್ ಬಂದು ಬಿಲ್ಡ್ ಫಾರ್ ದ ವರ್ಲ್ಡ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 2021-22ರಲ್ಲಿ ಭಾರತದ ಉನ್ನತ ವ್ಯಾಪಾರ ಪಾಲುದಾರ ದೇಶ ಯಾವುದು? ವಿಚ್ ಕಂಟ್ರಿ ಇಸ್ ದ ಇಂಡಿಯಾಸ್ ಟಾಪ್ ಟ್ರೇಡಿಂಗ್ ಪಾರ್ಟ್ನರ್ ಇನ್ 21-22? USA, ರಷ್ಯಾ, ಚೀನಾ, ಜಪಾನ್. ಸರಿಯಾದ ಉತ್ತರ ಬಂದು USA ಆಗಿರುತ್ತೆ ಸ್ನೇಹಿತರೆ. ಅಮೆರಿಕವು 21-22 ಫೈನಾನ್ಷಿಯಲ್ ಇಯರಲ್ಲಿ ವ್ಯಾಪಾರ ಪಾಲುದಾರ ದೇಶ ಆಗಿದೆ, ಚೀನಾವನ್ನು ಹಿಂದಿಕ್ಕಿದೆ ಅಂತ ಹೇಳ್ಬಿಟ್ಟು. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ಮಾಸಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ದಕ್ಷಿಣ ಭಾರತದ ಮೊದಲ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಮೈಸೂರು ಮತ್ತು ಯಾವ ನಗರವನ್ನು ಸಂಪರ್ಕಿಸೋದು? ಸೌತ್ ಇಂಡಿಯಾಸ್ ಫಸ್ಟ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಕನೆಕ್ಟ್ಸ್ ಮೈಸೂರ್ ಆ್ಯಂಡ್ ವಿಚ್ ಸಿಟಿ ಅಂತ ಹೇಳ್ಬಿಟ್ಟು. ಆಪ್ಷನ್ಸ್ ಅನ್ನು ನೋಡೋಣ. ಬೆಂಗಳೂರು, ಚೆನ್ನೈ, ಮುಂಬೈ, ಹೈದರಾಬಾದ್. ಉತ್ತರ ಗೊತ್ತಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾದ ಉತ್ತರ ಬಂದು ಚೆನ್ನೈ. ಹೌದು ಸ್ನೇಹಿತರೆ, ಪ್ರಧಾನಿ ಮೋದಿ ಅವರು ಇತ್ತೀಚೆಗೆ ಬೆಂಗಳೂರಿನ ಮತ್ತು ಮೂಲಕ ಮೈಸೂರು ಮತ್ತು ಚೆನ್ನೈ ಸಂಪರ್ಕ ಕಲ್ಪಿಸುವ ದಕ್ಷಿಣ ಭಾರತದ ಮೊದಲ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ನೀಡಿದ್ದಾರೆ. ಇದು ದೇಶದ 5ನೇ ವಂದೇ ಭಾರತ್ ಎಕ್ಸ್ಪ್ರೆಸ್ ಆಗಿದೆ ಮತ್ತು ಕರ್ನಾಟಕದಿಂದ ಕಾಶಿ ಯಾತ್ರಿಗಳಿಗೆ ಕಳುಹಿಸುವ ಉದ್ದೇಶದೊಂದಿಗೆ ಭಾರತ್ ಗೌರವ್ ಕಾಶಿ ದರ್ಶನ ರೈಲಿಗೆ ಕೂಡ ಚಾಲನೆ ನೀಡಿದ್ದಾರೆ. ಸೊ ವಂದೇ ಭಾರತ್ ರೈಲನ್ನು ದೇಶೀಯವಾಗಿ ತಯಾರಿಸಲಾಗಿದ್ದು ಗರಿಷ್ಠ 160 km/h ಇದನ್ನ ವೇಗವಾಗಿ ಹೊಂದಿದೆ ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ತಿಳಿದಿರಲಿ. ವಂದೇ ಭಾರತ್ ಎಕ್ಸ್ಪ್ರೆಸ್ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರ್ಬೋದು. ಇದು ಮಾಹಿತಿಯಲ್ಲಿ ತಾಶಿ ಗ್ಯಾಂಗ್ ವಿಶ್ವದ ಅತಿ ಎತ್ತರದ ಮತಗಟ್ಟೆ ಯಾವ ರಾಜ್ಯದಲ್ಲಿದೆ? ತಾಶಿ ಗ್ಯಾಂಗ್ ವರ್ಲ್ಡ್ಸ್ ಹೈಯೆಸ್ಟ್ ಪಾಲಿಂಗ್ ಬೂತ್ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಸಿಕ್ಕಿಂ, ಲಡಾಖ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಸ್ನೇಹಿತರೆ ಹಿಮಾಚಲ್ ಪ್ರದೇಶ ಆಗಿರುತ್ತೆ.
ಹಿಮಾಚಲ್ ಪ್ರದೇಶದ ತಾಶಿ ಗ್ಯಾಂಗ್ನಲ್ಲಿರುವ ವಿಶ್ವದ ಅತಿ ಎತ್ತರದ ಮತಗಟ್ಟೆಯಲ್ಲಿ ಸುಮಾರು 98.08% ಮತದಾನ ಆಗಿದೆ. ಸೊ ನೋಡಿ, ಕೇಂದ್ರದ 52 ನೋಂದಾಯಿತ ಮತದಾರರಲ್ಲಿ 51 ಜನ ಮತದಾನ ಮಾಡಿದ್ದಾರೆ. ಇದೊಂದು ಬಹಳ ಖುಷಿಯಾದ ವಿಚಾರ. ಯಾಕಂದರೆ ನಮ್ಮ ಸಿಟಿಗಳಲ್ಲೇ ನಮಗೆ ಮತದಾನ ಬಂದು 72ರಿಂದ 80%, 65% ಈ ರೀತಿಯಾದಂತಹ ಒಂದು ಮತದಾನ ಆಗುತ್ತೆ. ಆದರೆ ನೋಡಿ, ಇಲ್ಲಿ ಅತಿ ಎತ್ತರದ ಮತಗಟ್ಟೆಯಲ್ಲೇ ನಿಮಗೆ 98% ನಿಮಗೆ ಮತದಾನ ಆಗಿದೆ ಅಂದರೆ, ಸೊ ಇದರಿಂದ ನಾವು ಕಲಿಬೇಕಾಗುತ್ತೆ. ಯಾಕಂತಂದರೆ ಈ ಬಾರಿ ಎಲೆಕ್ಷನ್ನಲ್ಲಿ ಎಲ್ಲರೂ ಕೂಡ ವೋಟನ್ನು ಮಾಡಿ ತಮ್ಮ ಹಕ್ಕನ್ನು ಸಾಧಿಸಿ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ನೋಡ್ತಾ ಹೋಗೋಣ. ಯಾವ ರಾಜ್ಯವು ಹಿಂಸಾಚಾರವನ್ನು ವೈಭವೀಕರಿಸುವ ಶಸ್ತ್ರಾಸ್ತ್ರಗಳು ಮತ್ತು ಹಾಡುಗಳ ಸಾರ್ವಜನಿಕ ಪ್ರದರ್ಶನವನ್ನು ಸಂಪೂರ್ಣ ನಿಷೇಧಿಸಲು ಆದೇಶಿಸಿದೆ? ವಿಚ್ ಸ್ಟೇಟ್ ಹ್ಯಾಸ್ ಡಿಸೈಡೆಡ್ ಕಂಪ್ಲೀಟ್ಲಿ ಬ್ಯಾನ್ ಪಬ್ಲಿಕ್ ಡಿಸ್ಪ್ಲೇ ಆಫ್ ಸಾಂಗ್ಸ್ ಆ್ಯಂಡ್ ವೆಪನ್ ವಿಚ್ ಪ್ರಮೋಟ್ ವೈಲೆನ್ಸ್ ಅಂತ ಹೇಳ್ಬಿಟ್ಟು? ಗುಜರಾತ್, ಪಂಜಾಬ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಂಜಾಬ್ ಆಗಿರುತ್ತೆ. ಹೌದು ಸ್ನೇಹಿತರೆ, ಪಂಜಾಬ್ನ ಆಮ್ ಆದ್ಮಿ ಪಾರ್ಟಿಯ ಸರ್ಕಾರ ಏನಿದೆ, ಅವರು ಹಿಂಸಾಚಾರವನ್ನು ವೈಭವೀಕರಿಸುವ ಆಯುಧಗಳು ಮತ್ತು ಹಾಡುಗಳ ಸಾರ್ವಜನಿಕ ಪ್ರದರ್ಶನವನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ. ಇನ್ನು ಪಂಜಾಬ್ ಬಗ್ಗೆ ಹೇಳೋದಾದರೆ ಇದರ ರಾಜಧಾನಿ ಅಮೃತ್ಸರ, ಇದರ ಪ್ರಸ್ತುತ ಮುಖ್ಯಮಂತ್ರಿ ಭಗವಂತ್ ಮಾನ್ ಅಂತ ಹೇಳ್ಬಿಟ್ಟು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಸುದ್ದಿಯಲ್ಲಿ ಕಂಡು ಬರುವ ಜುಲಾಬೈಲಿ ತೂಗು ಸೇತುವೆಯು ಯಾವ ರಾಜ್ಯದಲ್ಲಿದೆ? ಸೊ ಜುಲಾಬೈಲಿ ಸಸ್ಪೆನ್ಷನ್ ಬ್ರಿಡ್ಜ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಅಸ್ಸಾಂ, ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಬಿಹಾರ. ಸರಿಯಾದ ಉತ್ತರ ಬಂದು ಜಮ್ಮು ಕಾಶ್ಮೀರ. ಸೊ ರಾಮ್ನಲ್ಲಿರುವ ಹೊಸದಾಗಿ ನಿರ್ಮಿಸಲಾಗುವ ಜುಲಾಬೈಲಿ ತೂಗು ಸೇತುವೆ ಸಂಚಾರಕ್ಕಾಗಿ ತೆರೆಯಲಾಗಿದೆ. ಸೊ ಈ ಸೇತುವೆನ ಸಿಂಧೂ ನದಿಯ ಉಪನದಿಯ ಚೆನಾಬ್ ಅಂತ ಏನಿದೆ, ಸೊ ಅದರ ಮೇಲೆ ನಿರ್ಮಿಸಲಾಗಿದೆ. ಇದು ಹಳೆಯ ಪಟ್ಟಣ ರಾಂಬಾನ್ ಅನ್ನು ಜಿಲ್ಲಾ ಕೇಂದ್ರದೊಂದಿಗೆ ಸಂಪರ್ಕಿಸುತ್ತೆ. ಸೊ ಜುಲಾಬೈಲಿ ಸಸ್ಪೆನ್ಷನ್ ಬ್ರಿಡ್ಜ್, ತೂಗು ಸೇತುವೆ. ಸೊ ನಿಮಗೆ ಕರ್ನಾಟಕದಲ್ಲಿ ಕೇಳ್ಬೋದು ಅತಿ ಉದ್ದದ ತೂಗು ಸೇತುವೆ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಶೃಂಗೇರಿಯಲ್ಲಿ ಒಂದು ತೂಗು ಸೇತುವೆ ಇತ್ತು, ಮತ್ತು ಈಗ ನಮ್ಮ ಶಿವಮೊಗ್ಗದ ನಗರದ ಬಳಿ ಇರುವಂತಹ ನಿಟ್ಟೂರಿನಲ್ಲಿ ಕೂಡ ಒಂದು ತೂಗು ಸೇತುವೆ ಇದೆ. ಸೊ ಅತಿ ಉದ್ದದ ತೂಗು ಸೇತುವೆ ಅಂತೀವಿ. ಈ ರೀತಿಯಾದಂತಹ ಪ್ರಶ್ನೆಗಳು ನಿಮಗೆ ಸ್ಟ್ಯಾಟಿಕ್ ಪಾರ್ಟ್ ಜೊತೆ ಕನೆಕ್ಟ್ ಆಗುತ್ತೆ. ಇದ್ರ ಬಗ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಚೀನಾದ ನಂತರ ನವೆಂಬರ್ 2022ರಂತೆ ಜಗತ್ತಿನಲ್ಲಿ ಎರಡನೇ ಅತಿ ದೊಡ್ಡ ಉಕ್ಕು ಉತ್ಪಾದಕ ದೇಶ ಯಾವುದು? ವಿಚ್ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸ್ಟೀಲ್ ಇನ್ ದ ವರ್ಲ್ಡ್ ಆಫ್ಟರ್ ಚೈನಾ? USA, ರಷ್ಯಾ, ಭಾರತ, ಬ್ರೆಜಿಲ್. ಸರಿಯಾದ ಉತ್ತರ ಭಾರತ. ಹೌದು ಸ್ನೇಹಿತರೆ, ನಿಮಗೆ ಗೊತ್ತು, ಭಾರತದಲ್ಲಿ ಜಗತ್ತಿನ ಎರಡನೇ ಅತಿ ದೊಡ್ಡ ಉಕ್ಕು ಉತ್ಪಾದಕ ರಾಷ್ಟ್ರ ಆಗಿ ಹೊರಹೊಮ್ಮಿದೆ. ಸೊ 57.8 ಕಿಲೋಗ್ರಾಮ್ನಿಂದ 78 ಕಿಲೋಗ್ರಾಮ್ಗೆ ಏರಿಕೆ ಆಗಿದೆ. ಕಳೆದ 8 ವರ್ಷಗಳಲ್ಲಿ ಉಕ್ಕಿನ ಉತ್ಪಾದಕತೆ 8% ಅಷ್ಟು ಬೆಳವಣಿಗೆ ಕಂಡಿದೆ ಅಂತ ಹೇಳ್ಬಿಟ್ಟು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಯಾವ ರಾಜ್ಯವು ತನ್ನ ಟೆಕ್ ಶೃಂಗಸಭೆಯು ಬೆಳ್ಳಿ ಮಹೋತ್ಸವ ಆವೃತ್ತಿಯನ್ನು ಆಚರಿಸಿತು? ವಿಚ್ ಸ್ಟೇಟ್ ಆರ್ಗನೈಸ್ಡ್ ದ ಸಿಲ್ವರ್ ಜುಬ್ಲಿ ಎಡಿಷನ್ ಆಫ್ ಇಟ್ಸ್ ಟೆಕ್ ಸಮಿಟ್? ಮಧ್ಯಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕರ್ನಾಟಕ ಆಗಿರುತ್ತೆ. ಹೌದು ಸ್ನೇಹಿತರೆ, ಬೆಂಗಳೂರು ಟೆಕ್ ಸಮಿಟ್ BTS 2022 ರಜತ ಮಹೋತ್ಸವ ಆವೃತ್ತಿಯನ್ನು ಇತ್ತೀಚೆಗೆ ಕರ್ನಾಟಕದ ಮುಖ್ಯಮಂತ್ರಿ ಆದಂತಹ ಬಸವರಾಜ ಬೊಮ್ಮಾಯಿ ಅವರು ಸ್ಮರಣ ಫಲಕವನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಉದ್ಘಾಟನಾ ಸಮಾರಂಭದಲ್ಲಿ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಹಾಗೂ UAE, ಆಸ್ಟ್ರೇಲಿಯಾ ಮತ್ತು ಫಿನ್ಲ್ಯಾಂಡ್ಗಳ ಸಚಿವರು ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ರಾಜ್ಯದ IT, ಜೈವಿಕ ತಂತ್ರಜ್ಞಾನ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಹಾಗೂ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಸಹಯೋಗದೊಂದಿಗೆ ಆಯೋಜಿಸಲಾಗಿತ್ತು. ಈ ವರ್ಷದ ಈ ಟೆಕ್ ಸಮಿಟ್ನ ಥೀಮ್ ಏನಾಗಿತ್ತು ಅಂದರೆ ನೆಕ್ಸ್ಟ್ ಈಸ್ ನೌ ಅಂತ ಹೇಳ್ಬಿಟ್ಟು. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 18 ವರ್ಷದೊಳಗಿನ ಮೊಬೈಲ್ ಮಕ್ಕಳು ಬಳಸದಂತೆ ಯಾವ ರಾಜ್ಯ ಗ್ರಾಮವೊಂದನ್ನು ನಿಷೇಧ ಹೇರಲಾಗಿದೆ? ವಿಲೇಜ್ ಆಫ್ ವಿಚ್ ಸ್ಟೇಟ್ ಪ್ರಾಹಿಬಿಟೆಡ್ ದ ಯೂಸೇಜ್ ಆಫ್ ಮೊಬೈಲ್ ಫೋನ್ಸ್ ಬೈ ದ ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ 18 ಇಯರ್ಸ್ ಅಂತ ಹೇಳ್ಬಿಟ್ಟು. ಸೊ ಸರಿಯಾದ ಉತ್ತರನ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಬಂದು ಮಹಾರಾಷ್ಟ್ರ. ಹೌದು ಸ್ನೇಹಿತರೆ, ಮಹಾರಾಷ್ಟ್ರದ ಯುವತ್ಮಾಲ್ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಹಿರಿಯರೆಲ್ಲ ಸೇರಿ 18 ವರ್ಷದೊಳಗಿನ ಮಕ್ಕಳು ಮೊಬೈಲ್ ಬಳಸುವಂತಿಲ್ಲ ಎಂದು ನಿಷೇಧವನ್ನು ಜಾರಿಗೊಳಿಸಲಾಗಿದೆ. ಯವತ್ಮಾಲ್ ಜಿಲ್ಲೆಯು ಬನ್ಸಿ ಎಂಬ ಹಳ್ಳಿಯ ಗ್ರಾಮದಲ್ಲಿ ಈ ರೀತಿ ಆಗಿದೆ. ಸೊ ಮೊಬೈಲ್ ಬಳಸಿದವರಿಗೆ 200 ರು ದಂಡವನ್ನು ವಿಧಿಸಲಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದೆ. ಸೊ ಇದರಿಂದ ಮೊಬೈಲ್ ಅಡಿಕ್ಷನ್ ಕಮ್ಮಿ ಆಗಲಿ ಅನ್ನೋದು ಅವರ ಉದ್ದೇಶ ಆಗಿತ್ತು. ಸೊ ಡ್ಯೂನೆ ಪಾಲೋ ವಿಮಾನ ನಿಲ್ದಾಣ ಯಾವ ರಾಜ್ಯದಲ್ಲಿದೆ? ನೋಡಿ ಸ್ನೇಹಿತರೆ, ಈ ಪ್ರಶ್ನೆ ಕೂಡ ಬಹಳ ಮುಖ್ಯ ಆಗಿತ್ತು. ಯಾಕಂದರೆ ಡಿಸೆಂಬರ್ ಮತ್ತು ಜನವರಿಯಲ್ಲಿ ನಡೆದಂತಹ SSC ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ನಮ್ಮ ಸ್ಪರ್ಧಾ ಅಶ್ವಮೇಧ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಏನಿದೆ, ಸೊ ಹೆಚ್ಚು ಕರೆಂಟ್ ಅಫೇರ್ಸ್ ಕವರ್ ಮಾಡುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಆಪ್ಷನ್ಸನ್ನು ನೋಡೋಣ. ಮಣಿಪುರ, ಜಮ್ಮು ಕಾಶ್ಮೀರ, ಅರುಣಾಚಲ ಪ್ರದೇಶ, ಮಧ್ಯಪ್ರದೇಶ. ಸರಿಯಾದ ಉತ್ತರ ಬಂದು ಅರುಣಾಚಲ ಪ್ರದೇಶ ಆಗಿರುತ್ತೆ. ಸೊ ಡ್ಯೂನೋಪಾಲೋ ಏರ್ಪೋರ್ಟ್ ಏನಿದೆ, ಸೊ ಇದು ನಮ್ಮ ಅರುಣಾಚಲ ಪ್ರದೇಶದಲ್ಲಿ ಇದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕೆಮಾಂಗ್ ಜಲವಿದ್ಯುತ್ ಕೇಂದ್ರವು ಯಾವ ರಾಜ್ಯದಲ್ಲಿದೆ? ಕೆಮಾಂಗ್ ಹೈಡ್ರೋ ಪವರ್ ಸ್ಟೇಷನ್ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಅಸ್ಸಾಂ, ಅರುಣಾಚಲ ಪ್ರದೇಶ, ಮಣಿಪುರ, ತ್ರಿಪುರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅರುಣಾಚಲ ಪ್ರದೇಶ ಆಗಿರುತ್ತೆ. ಹೌದು ಸ್ನೇಹಿತರೆ, ಅರುಣಾಚಲ ಪ್ರದೇಶದಲ್ಲಿ 600 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ
ಕೆಮ್ಯಾಂಗ್ ಜಲವಿದ್ಯುತ್ ಕೇಂದ್ರವನ್ನು ಇತ್ತೀಚೆಗೆ ಉದ್ಘಾಟಿಸಲಾಗಿದೆ. ಇದು ಈಶಾನ್ಯ ಭಾರತದ 6ನೇ ಜಲವಿದ್ಯುತ್ ಯೋಜನೆ ಆಗಿದೆ. ಕೆಮಾಂಗ್ ಜಲವಿದ್ಯುತ್ ಕೇಂದ್ರ ಏನಿದೆ, ಸೊ ಇದು ವಿದ್ಯುತ್ ಸಚಿವಾಲಯ ಅಡಿಯಲ್ಲಿ ಬರುವಂತಹ ಮಿನಿರತ್ನ ಅಥವಾ ಕಂಪನಿ NEEPCO ಲಿಮಿಟೆಡ್ನಿಂದ ಜಾರಿಗೊಳಿಸಲಾಗಿದೆ. ಅತಿ ದೊಡ್ಡ ಜಲವಿದ್ಯುತ್ ಯೋಜನೆ ಇದಾಗಿದೆ. ಇದು ವಾರ್ಷಿಕವಾಗಿ 3,353 ಮಿಲಿಯನ್ ಯೂನಿಟ್ಗಳನ್ನು ಉತ್ಪಾದನೆ ಮಾಡುತ್ತೆ. ಸೊ ಈ ಕೆಮಾಂಗ್ ನದಿ ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ. ಇದು ಅರುಣಾಚಲ್ ಪ್ರದೇಶದ ತೇವಾಂಗ್ ಜಿಲ್ಲೆಯಲ್ಲಿ ಹುಟ್ಟುತ್ತೆ. ಸೊ ಈ ರೀತಿ ಸ್ಟ್ಯಾಟಿಕ್ ಪಾರ್ಟನ್ನು ನೀವು ಕವರ್ ಮಾಡಬೇಕು ಕರೆಂಟ್ ಅಫೇರ್ಸ್ ಜೊತೆಗೆ ಅಂದರೆ ನೀವು ಸ್ಪರ್ಧಾ ಅಶ್ವಮೇಧ ಪ್ರಚಲಿತ ಘಟನೆಗಳ ಮಾಸ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ನಮ್ಮ ಟೆಲಿಗ್ರಾಮ್ ಗುಂಪಲ್ಲೂ ಅವೈಲೇಬಲ್ ಇದೆ. ಜೊತೆಗೆ ವೆಬ್ಸೈಟಿಗೆ ಹೋದರೆ ನಿಮಗೆ ಇದು ಆಕ್ಸೆಸ್ ಮಾಡಲಾಗುತ್ತೆ. ಸೊ ಮುಂದೆ ಪ್ರಶ್ನೆ ನೋಡೋಣ. ಯಾವ ಸಂಸ್ಥೆಯು ಹ್ಯಾಂಡ್ಬುಕ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆನ್ ಇಂಡಿಯನ್ ಸ್ಟೇಟ್ಸ್ 21-22 ಅನ್ನು ಬಿಡುಗಡೆ ಮಾಡಿದೆ? ವಿಚ್ ಇನ್ಸ್ಟಿಟ್ಯೂಷನ್ ರಿಲೀಸ್ ದ ಹ್ಯಾಂಡ್ಬುಕ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆನ್ ಇಂಡಿಯನ್ ಸ್ಟೇಟ್ಸ್ 21-22? ಸೆಬಿ, RBI, ನೀತಿ ಆಯೋಗ, ಹಣಕಾಸು ಸಚಿವಾಲಯ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದು RBI ಆಗಿರುತ್ತೆ. ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆ ತನ್ನ ಅಂಕಿಅಂಶಗಳ ಪ್ರಕಟಣೆಗೆ 7ನೇ ಆವೃತ್ತಿಯ ಭಾರತೀಯ ರಾಜ್ಯಗಳ ಹ್ಯಾಂಡ್ಬುಕ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆನ್ ಇಂಡಿಯನ್ ಸ್ಟೇಟ್ಸ್ 21-22 ಎಂಬ ಶೀರ್ಷಿಕೆಯೊಂದಿಗೆ ಬಿಡುಗಡೆ ಮಾಡಿದೆ. ಸೊ ಈ ವರದಿಯ ಪ್ರಕಾರ ಭಾರತದ ಒಟ್ಟು ಆಂತರಿಕ ಉತ್ಪನ್ನ GDP ಅಂತ ಏನು ಕರಿತೀವಿ ಸುಮಾರು 7% ಮತ್ತು ಹಣಕಾಸು ವರ್ಷದ ಜೂನ್-ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ 6.1ರಿಂದ 6.3% ನಡುವೆ ಬೆಳವಣಿಗೆ ದರವನ್ನು ದಾಖಲಿಸಿದೆ ಎಂಬ ನಿರೀಕ್ಷೆಯನ್ನು ಈ ಪಟ್ಟಿ ಬಿಡುಗಡೆ ಮಾಡಿದೆ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ಯಾವ ದೇಶವು ಇತ್ತೀಚೆಗೆ ಆತ್ಮಹತ್ಯೆ ತಡೆ ನೀತಿಯನ್ನು ಬಿಡುಗಡೆ ಮಾಡಿದೆ? ಸೊ ವಿಚ್ ಏಷ್ಯನ್ ಕಂಟ್ರಿ ಹ್ಯಾಸ್ ರಿಲೀಸ್ಡ್ ಅ ಸೂಸೈಡ್ ಪ್ರಿವೆನ್ಷನ್ ಪಾಲಿಸಿ ಅಂತ ಹೇಳ್ಬಿಟ್ಟು? ಶ್ರೀಲಂಕಾ, ಭಾರತ, ನೇಪಾಳ, ಬಾಂಗ್ಲಾದೇಶ. ಸರಿಯಾದ ಉತ್ತರ ಬಂದು ಸ್ನೇಹಿತರೆ ಭಾರತ ಆಗಿರುತ್ತೆ. ಸೊ ಭಾರತದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ರಾಷ್ಟ್ರೀಯ ಆತ್ಮಹತ್ಯೆ ತಡೆ ನೀತಿಯನ್ನು ಬಿಡುಗಡೆ ಮಾಡಿದೆ. ಈ ನೀತಿಯು 2030ರ ವೇಳೆಗೆ ಆತ್ಮಹತ್ಯೆ ಮರಣವನ್ನು 10% ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಸೊ ಸ್ನೇಹಿತರೆ, ಆತ್ಮಹತ್ಯೆ ಅನ್ನೋದು ಒಂದು ಬಹಳ ಮಹಾ ಪಾಪ ಆಗಿದೆ. ಸೊ ಯಾರಾದರೂ ನೀವು ಸೋಷಿಯಲ್ ಆಗಿ ಭಾರತದಲ್ಲಿ 15ರಿಂದ 29 ವಯಸ್ಸಿನ 1 ಲಕ್ಷಕ್ಕೂ ಅಧಿಕ ಮಂದಿ ಪ್ರತಿ ವರ್ಷ ಆತ್ಮಹತ್ಯೆಯಿಂದ ಪ್ರಾಣವನ್ನು ಕಳ್ಕೊಳ್ತಾರೆ. ಸೊ ಇದು ಬಹಳ ದುಃಖಕರವಾದಂಥ ಸಂತತಿ. ಸೊ ಹಾಗಾಗಿ ನೀವು ಏನು ಮಾಡಬೇಕಂತ ಹೇಳಿದ್ರೆ, ಯಾರಾದರೂ ಫ್ರೆಂಡ್ಸ್ ನಿಮಗೆ ಲೆಫ್ಟ್ ಅಲೋನ್ ಆಗ್ತಾ ಇದೆ ಅಥವಾ ಏನಾದರೂ ಇಶ್ಯೂನ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನು ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಳಿ. ಸೊ ಆತ್ಮಹತ್ಯೆಯನ್ನು ತಡೆಯಿರಿ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ತಡೆ ನೀತಿಯನ್ನು ಬಿಡುಗಡೆ ಮಾಡಿತ್ತು. ಸೊ ಮುಂದೆ ಪ್ರಶ್ನೆ ನೋಡೋಣ. ಯಾವ ದೇಶವು ಇತ್ತೀಚೆಗೆ ಭಾರತದೊಂದಿಗೆ ಔಪಚಾರಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ FTA ಅಂತ ಏನು ಕರಿತೀವಿ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾತುಕತೆಯನ್ನು ಆರಂಭಿಸಿದೆ ಅಂತ ಹೇಳ್ಬಿಟ್ಟು? ವಿಚ್ ಕಂಟ್ರಿ ಹ್ಯಾಸ್ ರೀಸೆಂಟ್ಲಿ ಪಾಸ್ಡ್ ಇಟ್ಸ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ವಿತ್ ಇಂಡಿಯಾ? ಶ್ರೀಲಂಕಾ, ಆಸ್ಟ್ರೇಲಿಯಾ, ಫ್ರಾನ್ಸ್, ಜರ್ಮನಿ. ಸರಿಯಾದ ಉತ್ತರ ಬಂದು ಆಸ್ಟ್ರೇಲಿಯಾ ಆಗಿರುತ್ತೆ. ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿ ಆಂಥೋನಿ ಅಲ್ಬನೀಸ್ ಏನಿದ್ದಾರೆ ಅವರು ಭಾರತದೊಂದಿಗೆ FTA ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಇದು ಭಾರತದ ಜವಳಿ, ಚರ್ಮ, ಪೀಠೋಪಕರಣ ಸೇರಿದಂತೆ 6,000 ಉತ್ಪನ್ನಗಳಿಗೆ ಆಸ್ಟ್ರೇಲಿಯಾ ಮಾರುಕಟ್ಟೆಯಲ್ಲಿ ಸುಂಕ ಮತ್ತು ಪ್ರವೇಶವನ್ನು ಉಚಿತವಾಗಿ ಒದಗಿಸಲಾಗುತ್ತೆ. ಈ ಹಿಂದೆ ಭಾರತವು UK, ಇಸ್ರೇಲ್ ಮುಂತಾದ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಮುಂದಿನ ಪ್ರಶ್ನೆ ನೋಡೋಣ. ಜವಾಹರ್ಲಾಲ್ ನೆಹರು ಬಂದರು ಪ್ರಾಧಿಕಾರ ಯಾವ ರಾಜ್ಯದಲ್ಲಿದೆ? ಸೊ ಜವಾಹರ್ಲಾಲ್ ನೆಹರು ಪೋರ್ಟ್ ಅಥಾರಿಟಿ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು. ಸರಿಯಾದ ಉತ್ತರ ಬಂದು ಮಹಾರಾಷ್ಟ್ರ ಆಗಿರುತ್ತೆ ಸ್ನೇಹಿತರೆ. ಸೊ ಮಹಾರಾಷ್ಟ್ರದಲ್ಲಿ IIIT ಮದ್ರಾಸ್ ಏನಿದೆ ಅದರ ಸಹಯೋಗದೊಂದಿಗೆ ಈ ರೀತಿ ಪೋರ್ಟನ್ನು ತಯಾರು ಮಾಡಿದೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಮಚ್ಚು ನದಿಗೆ ಮೋರ್ಬಿ ಸೇತುವೆ ಯಾವ ರಾಜ್ಯದಲ್ಲಿದೆ? ಸೊ ಮೋರ್ಬಿ ಬ್ರಿಡ್ಜ್ ಆನ್ ದ ಮಚ್ಚು ರಿವರ್ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ ಹೇಳ್ಬಿಟ್ಟು? ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಬಿಹಾರ. ಇದಕ್ಕೆ ಸರಿಯಾದ ಉತ್ತರ ಬಂದು ಗುಜರಾತ್ ಆಗಿರುತ್ತೆ. ಸೊ ತಿಳಿದಿರಲಿ ಸ್ನೇಹಿತರೆ, ಗುಜರಾತ್ ರಾಜ್ಯದ ಮೋರ್ಬಿ ಮಚ್ಚು ನದಿಯ 135 ವರ್ಷಗಳಷ್ಟು ಹಳೆಯದಾದ ಒಂದು ತೂಗು ಸೇತುವೆ ಕುಸಿತದಲ್ಲಿ 40 ಮಹಿಳೆಯರು ಮತ್ತು 34 ಮಕ್ಕಳು ಸೇರಿದಂತೆ 140ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಸೊ ಮಚ್ಚು ನದಿಯ ಮೇಲೆ 754 ಅಡಿಯ ಉದ್ದದ ಸೇತುವೆಯನ್ನು 19ನೇ ಶತಮಾನದ ಬ್ರಿಟಿಷ್ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿತ್ತು. ಸೊ ಈಗ ದುರಸ್ತಿ ಮತ್ತು ನವೀಕರಣ ಕಾರ್ಯಕ್ಕಾಗಿ 7 ತಿಂಗಳ ಕಾಲ ಅದನ್ನು ಮುಚ್ಚಲ್ಪಟ್ಟಿತ್ತು. ಈಗ ಮತ್ತೆ ಅದನ್ನು ಶುರು ಮಾಡಲಾಗಿದೆ. ಇದ್ರ ಬಗ್ಗೆ ತಿಳಿದಿರಲಿ. 1879ನಲ್ಲಿ ಮೋರ್ಬಿಯ ಠಾಕೂರ್ ಸಾಹೇಬ್ ಸರ್ ವಾಗ್ವಿ ರಾವ್ಜಿ ಆಳ್ವಿಕೆಯ ಸಮಯದಲ್ಲಿ ಇದನ್ನು ಉದ್ಘಾಟಿಸಲಾಗಿತ್ತು. ಸೊ ಇದು ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. QS ಏಷ್ಯಾ ವಿಶ್ವವಿದ್ಯಾನಿಲಯದ ಶ್ರೇಯಾಂಕದಲ್ಲಿ ಭಾರತದ ಯಾವ ಸಂಸ್ಥೆ ಅಗ್ರಸ್ಥಾನದಲ್ಲಿದೆ? ವಿಚ್ ಇನ್ಸ್ಟಿಟ್ಯೂಷನ್ ಇಸ್ ರ್ಯಾಂಕ್ಡ್ ಅಟ್ ದ ಟಾಪ್ ಸ್ಪಾಟ್ ಫ್ರಮ್ ದ ಇಂಡಿಯಾ ಇನ್ ದ QS ಏಷ್ಯಾ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್? IIT ಖರಗ್ಪುರ್, IIT ಬಾಂಬೆ, IISc ಬ್ಯಾಂಗ್ಳೂರ್, IIT ಡೆಲ್ಲಿ. ಸರಿಯಾದ ಉತ್ತರ ಬಂದ್ಬಿಟ್ಟು IIT ಬಾಂಬೆ ಆಗಿರುತ್ತೆ. ಸೊ ಸ್ನೇಹಿತರೆ, QS
ಕ್ವಾಕಿರಲಿ ಸೈಮನ್ಸ್ ಏಷ್ಯಾ ವಿಶ್ವವಿದ್ಯಾನಿಲಯ ಶ್ರೇಯಾಂಕ 2023ರ ಆವೃತ್ತಿಯಲ್ಲಿ ಒಟ್ಟು 118 ಭಾರತೀಯ ವಿಶ್ವವಿದ್ಯಾನಿಲಯಗಳು ಕಾಣಿಸಿಕೊಂಡಿದ್ವು. ಇದರಲ್ಲಿ IIT ಬಾಂಬೆ ಈ ವರ್ಷದ 40ನೇ ಸ್ಥಾನದಲ್ಲಿದೆ. ಇದು ಉನ್ನತ ಶ್ರೇಣಿಯಲ್ಲಿರುವ ಭಾರತ ಸಂಸ್ಥೆ ಇದಾಗಿದೆ. ಸೊ ತಿಳಿದಿರಲಿ. ಇನ್ನು ಇದರ ನಂತರ IIT ಡೆಲ್ಲಿ 46, IISc ಬೆಂಗಳೂರು 52, IIT ಮದ್ರಾಸ್ 59. ಸ್ನೇಹಿತರೆ, ನಾವು ಇವತ್ತಿನ ಸಂಚಿಕೆಯಲ್ಲಿ ಆರ್ಥಿಕ ಹಾಗೂ ಹಲವಾರು ರಾಷ್ಟ್ರೀಯ ಸುದ್ದಿಗಳನ್ನು ನಾವು ನೋಡ್ತಾ ಹೋಗಿದ್ವಿ. ಸೊ ಮುಂದಿನ ಸಂಚಿಕೆಯಲ್ಲಿ ರಕ್ಷಣೆ, ಡಿಫೆನ್ಸ್ಗೆ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸ್ನ ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಸೊ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ಅಚೀವರ್ಸ್ ಅಕಾಡೆಮಿಯ ವೆಬ್ಸೈಟ್ನಲ್ಲಿ ಈ ಮ್ಯಾಗಝೀನನ್ನು ಡೌನ್ಲೋಡ್ ಮಾಡ್ಕೋಬಹುದು. ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ಇದು ಅವೈಲೇಬಲ್ ಇದೆ. ಸ್ನೇಹಿತರೆ, ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಅಚೀವರ್ಸ್ ಅಕಾಡೆಮಿಯ ಈ ವಿಡಿಯೋಗೆ ಲೈಕನ್ನು ಮಾಡಿ, ಜೊತೆಗೆ ಸಬ್ಸ್ಕ್ರೈಬನ್ನು ಮಾಡಿ. ಹೆಚ್ಚಿನ ಮಾಹಿತಿಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗುಂಪುಗಳಿಗೆ ಜಾಯ್ನ್ ಆಗಿ. ಸೊ ಇನ್ನು ಮಾಕ್ ಟೆಸ್ಟ್ ಆಗಿರ್ಬೋದು, ಕಾನ್ಸೆಪ್ಟ್ ಟೆಸ್ಟ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಹಾಗೂ ದೈನಂದಿನ ಪ್ರಚಲಿತ ಘಟನೆಗಳಿಗಾಗಿ ನಮ್ಮ ವೆಬ್ಸೈಟಿಗೆ ಭೇಟಿ ನೀಡಿ ಅಂತ ಹೇಳ್ತಾ, ಇದೇ ರೀತಿ ನಮ್ಮನ್ನು ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.